ಎಷ್ಟು ಜನ ದೇವರ ಪ್ರಸನ್ನತೆ ಅನುಭವಿಸ್ತಿದ್ದೀರಾ? ಅಲ್ಲಲ್ವಯ್ಯ. ಜಸ್ಟ್ ಪ್ರಸನ್ನತೆ ಅಂದ್ರೆ ಜಸ್ಟ್ ಫೀಲ್, ಅದು ನಂಬಿಕೆ ಅಲ್ಲ, ಜಸ್ಟ್ ಏನಂತಾರೆ ಫೀಲ್ ಅಂತಾರೆ. ಟಚ್, ಒಬ್ಬ ವ್ಯಕ್ತಿನ ಟಚ್ ಮಾಡೋ ಹೇಗ್ ಫೀಲ್ ಆಗುತ್ತೋ ಹಾಗೆ ಪ್ರಸನ್ನತೆ ಅನ್ನೋದು ಒಂದು ಫೀಲ್. ನಂಬಿಕೆ ಅದಕ್ಕಿಂತ ಉನ್ನತವಾದದ್ದು. ಪ್ರಸನ್ನ ಕೆಲವೊಂದು ಸಮಯ ಅನುಭವಿಸಬಹುದು, ಅನುಭವಿಸದೆ ಇರಬಹುದು. ಈಗ ಇವತ್ತು ಚೆನ್ನಾಗಿ ಆರಾಧನೆ ಮಾಡುವಾಗ ಏನನ್ಸುತ್ತೆ ನಮಗೆ? ವಾಟ್ ಎ ವರ್ಷಿಪ್, ಎಷ್ಟು ಸುಂದರವಾಗಿತ್ತು ಆರಾಧನೆ, ಅನುಭವ ಅಲ್ವಾ? ಅಲ್ಲೂಯ್ಯ. ಅದನ್ನೇನಂತಾರೆ? ಜಸ್ಟ್ ಫೀಲ್. ಅದು ನಂಬಿಕೆ ಅಲ್ಲ. ನಂಬಿಕೆ ಅನ್ನೋದು ಅದು ಅದಕ್ಕಿಂತ ಮೇಲಾದದ್ದು. ಇವತ್ತು ವಾಕ್ಯ, ಬೈಬಲ್ ವಾಕ್ಯ ಏನ್ ಹೇಳ್ತದಂದ್ರೆ, ನಾನ್ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಈ ವಾಕ್ಯ ಏನ್ ಹೇಳ್ತದೆ ನೋಡಿ, ಯೆಶಾಯ 40:10 ಏನ್ ಹೇಳ್ತದೆ? 40:10 ಹೇಳು, ಹೆದರಬೇಡ, ದಿಗ್ಭ್ರಮೆಗೊಳ್ಳಬೇಡ. ಏನ್ ಹೇಳ್ತದೆ? ಅದಲ್ಲ 41:10. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರೋ. ನೋಡಿ, ನೀನಂತೂ KJV ಬೈಬಲ್ ಇದೆಯಾ ಯಾರ ಹತ್ರ? ಅಲ್ಲೂಯ್ಯ. ಏನ್ ಹೇಳ್ತದೆ? ನೀನಂತೂ ಹೆದರಬೇಡ, ಡೋಂಟ್ ಅಫಿಯರ್ಡ್. ನೀನು ಹೆದರಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ. ನೀನು ಕಳವಳಗೊಳ್ಳಬೇಡ, ನಾನು ನಿನ್ನೊಂದಿಗಿದ್ದೇನೆ. ಅಲ್ಲೂಯ್ಯ. ದೇವರ ವಾಕ್ಯ ನಮ್ಗೆ ಹೇಳ್ತಾ ಇದೆ, ನಾನ್ ನಿನ್ನೊಂದಿಗಿದ್ದೇನೆ, ನೀನ್ ಭಯ ಪಡಬೇಡ, ದಿಗಿಲು ಪಡಬೇಡ, ಸೋತು ಹೋಗ್ಬೇಡ. ಯಾಕಂದ್ರೆ ದೇವರ ವಾಕ್ಯ ನಾವು ನಂಬೇಕು. ನೋಡಿ, ನಾನ್ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ನಾನು ನಿನ್ನ ದೇವರು, ನಾನ್ ನಿನ್ನ ಕರ್ತನು, ನಾನು ತಾಯಿ ಗರ್ಭದಿಂದ ಬರಮಾಡಿದ ನಾನೇ ನಿನ್ನ ದೇವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡಿ, ಐ ಆಮ್ ದ ಗಾಡ್, ಐ ವಿಲ್ ಸ್ಟ್ರೆಂಥನ್ ಐ ವಿಲ್ ಹೆಲ್ಪ್ ಯು. ನೋಡಿ, ದೇವರ ವಾಕ್ಯ ಹೇಳ್ತದೆ, ನಾನ್ ನಿನಗೆ ಬಲ ಕೊಡ್ತೇನೆ, ನಾನ್ ನಿನಗೆ ಸಹಾಯ ಮಾಡ್ತೀನಿ. ಈ ವಾಕ್ಯ ನಮಗೆ ಏನ್ ಹೇಳ್ತದೆ ಅಂದ್ರೆ, ದೇವರು ಈಗ ಆರಾಧನೆ ಏನ್ ಹೇಳ್ತದೆ? ಅಯ್ಯೋ, ವಾಕ್ಯ ಆರಾಧನೆ ಮಾಡುವ, ಅಯ್ಯೋ ನನಗೆ ಒಂಥರ ಬೆಚ್ಚಗಾಯ್ತು, ತಣ್ಣಗಾಯ್ತು. ಇದು ಮುಖ್ಯ ಅಲ್ಲ. ದೇವರು ಹೇಳ್ತಾ ಇದ್ದಾರೆ, ನಾನೇ ನಿನ್ನೊಂದಿಗಿದ್ದೇನೆ, ಐ ಆಮ್ ವಿತ್ ಯು, ನಾನ್ ನಿನ್ನೊಂದಿಗಿದ್ದೇನೆ. ನೋಡಿ, ವಾಕ್ಯ ನಮ್ಮನ್ನು ಏನ್ ಮಾಡ್ತದಂದ್ರೆ ಬಲಪಡಿಸುತ್ತದೆ, ವಾಕ್ಯ ನಮಗೆ ಧೈರ್ಯ ಪಡಿಸುತ್ತೆ, ವಾಕ್ಯ ನಮಗೆ ಆಧರಿಸುತ್ತದೆ. ಹಾಗಾಗಿ ವಾಕ್ಯದ ಮೇಲೆ ನಮ್ಮ ನಂಬಿಕೆ ಇಡುವಾಗ ದೇವರು ನಮ್ಮನ್ನು ಖಂಡಿತವಾಗಿ ಎಲ್ಲಾ ಇಕ್ಕಟ್ಟಿನಿಂದ ಪಾರು ಮಾಡಿ ನಮಗೆ ಸಹಾಯ ಮಾಡ್ತಾರೆ ಎಂಬುದಾಗಿ ನಾವು ನಂಬುವುದಕ್ಕೆ ಅರ್ಹವಾಗಿದೆ ಈ ವಾಕ್ಯ. ಹಲ್ಲೆಲೂಯಾ. ನೋಡಿ, ಜೇಮ್ಸ್ 2:5 ಏನ್ ಹೇಳ್ತದೆ? ನನ್ನ ಪ್ರಿಯ ಸಹೋದರರೇ, ಕೇಳಿರಿ, ದೇವರ ಲೌಕಿಕ ವಿಷಯದಲ್ಲಿ ಬಡವರಾಗಿರುವವರನ್ನು ಆದುಕೊಂಡು ಅವರು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಿಯೂ ತನ್ನನ್ನು ಪ್ರೀತಿಸುವವರಿಗೆ ತಾನು ವಾಗ್ದಾನ ಮಾಡಿದ ರಾಜ್ಯಕ್ಕೆ ಬಾಧ್ಯರಾಗಿಯೂ ಇರಬೇಕೆಂದು ನೇಮಿಸಲಿಲ್ಲ. ನೋಡಿ, ಈ ವಾಕ್ಯ ಏನ್ ಹೇಳ್ತದೆ? ನೀವು ನಂಬಿಕೆಯಲ್ಲಿ ಐಶ್ವರ್ಯವಂತರಾಗಬೇಕು. ಯಾವುದ್ರಲ್ಲಿ? ರಿಚ್ ಇನ್ ಫೈತ್. ಈ ಪ್ರಪಂಚದಲ್ಲಿ ನೋಡಿ, ನಮಗೆ ವಾಕ್ಯ ಹೇಳ್ತದೆ, ಪೂರ್ ಆಫ್ ದಿಸ್ ವರ್ಲ್ಡ್ ರಿಚ್ ಇನ್ ಫೇತ್. ಈ ಲೋಕದಲ್ಲಿ ನಾವು ಬಡವರಾಗಿರ್ಬೋದು, ಆದ್ರೆ ನಂಬಿಕೆಯಲ್ಲಿ ನಾವು ಶ್ರೀಮಂತರಾಗಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಮ್ಮ ಆಯುಷ್ಕಾಲಗಳು ಎಷ್ಟು ಬದುಕ್ತೀವೋ ಗೊತ್ತಿಲ್ಲ, ಆದ್ರೆ ನಂಬಿಕೆಯಲ್ಲಿ ನಾವು ಶ್ರೀಮಂತರಾಗಬೇಕೆಂಬುದಾಗಿ ಯಾಕೋಬನು ಪತ್ರಿಕೆ ಬರಿಬೇಕಾದ್ರೆ ಇದನ್ನು ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನ್ನ ಫ್ರೆಂಡ್ ಒಬ್ರು ಹೇಳ್ತಾನೆ ಇರ್ತಾರೆ ಯಾವಾಗ್ಲೂ, ದೇವ್ರೇ ನನ್ಗೆ 70 ವರ್ಷ ಬದುಕಿದ್ರೆ ಸಾಕಪ್ಪ ಅಂತ ಹೇಳ್ತಾರೆ.
ಇವತ್ತು ಹಂಗೆ ಹೇಳ್ತಾರೆ. 70 ವರ್ಷಕ್ಕಿಂತ ಮೇಲೆ ಒಂದಿನೂ ಬದುಕಿಸ್ಬೇಡಪ್ಪ ಅಂತ ಹೇಳ್ತಾರೆ. ಅವ್ರಿಗೆ ಇವಾಗ 50 ವರ್ಷ. ನಾನ್ ಹೇಳ್ತೀನಿ, ದೇವರ ಸ್ಟ್ಯಾಂಡರ್ಡ್ ಇಯರ್ 120 ಇಯರ್ಸ್. ಒಂದ್ 100 ವರ್ಷ ಆದ್ರೂ ದೇವ್ರ ಹತ್ರ ಕೇಳಪ್ಪ, ನೀನ್ ಯಾಕೆ 70 ವರ್ಷ ಕೇಳ್ತಾ ಇದೀಯ ಅಂತ ನಾನು ಹೇಳ್ತೀನಿ ಅವ್ರಿಗೆ. ಇಲ್ಲಪ್ಪ ಅಷ್ಟೇ, ನನ್ಗೆ 70 ವರ್ಷ ಸಾಕು ನನಗೆ ಅಂತ ಹೇಳ್ತಾರೆ. ಯಾಕಂದ್ರೆ ದೇವರು ಕೊಡ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಏನ್ ಹೇಳ್ತದೆ, ನಂಬಿಕೆಯಲ್ಲಿ ನಾವು ರಿಚ್ ಆಗ್ಬೇಕಂತ. ನೋಡಿ, ನಾವು ಬಂದೇ ಒಂದು ಪ್ರಾರ್ಥನೆ, ದೇವ್ರೆ ನಾನು ಹಾಸಿಗೆ ಮೇಲೆ ಒಂದಿನ ಮಲಗಬಾರ್ದು, ರೋಗದಿಂದ ಮಲಗಬಾರ್ದು, ಆ ರೀತಿಯಲ್ಲಿ ನಾನು ಬದುಕ್ಬೇಕು. ನಾನು ಹೆಲ್ತ್ ಆರೋಗ್ಯವಾಗಿ ಬದುಕಬೇಕು, ರಿಚ್ ಆಗಿ, ನಂಬಿಕೆಯಲ್ಲಿ ರಿಚ್ ಆಗಿ ಇರ್ಬೇಕು ನಾವು. ನೋಡಿ, ಯಾಕೆ ಡಾಕ್ಟರ್ ಹೇಳ್ತಾರೆ ರಿಚ್ ಊಟ ಮಾಡ್ರಿ ಅಂತ? ರಿಚ್ ಊಟ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ ಹೇಳಿ? ಹೆಲ್ತಿ ಆಗಿರ್ಲಿ. ಹಾಗೆ ನಮ್ ನಂಬಿಕೆ ರಿಚ್ ಆಗಿದ್ರೆ ವಾಕ್ಯನು ಅದನ್ನೇ ಹೇಳ್ತಾ ಇದೆ, ರಿಚ್ ಆಗಿರ್ರಿ ಅಂತ ಹೇಳ್ತಾರೆ. ಯಾವ್ದ್ರಲ್ಲಿ? ನಂಬಿಕೆಯಲ್ಲಿ. ಅಲ್ಲಲ್ವೇ? ನಂಬಿಕೆಯಲ್ಲಿ ರಿಚ್ ಆದ್ರೆ ಆರೋಗ್ಯ ಬರ್ತದೆ, ಹಣ ಬರ್ತದೆ, ಎಲ್ಲ ಬರ್ತದೆ. ಇವತ್ತು ನಂಬಿಕೆ ವೀಕ್ ಆದ್ರೆ ಆರೋಗ್ಯ ವೀಕ್ ಆಗ್ತದೆ, ಎಲ್ಲ ವೀಕ್ ಆಗ್ತಾ ಹೋಗ್ತದೆ. ಇದು ನಮ್ಮ ಎಲ್ಲಕ್ಕೂ ಬೇಸ್ ಯಾವ್ದು ಗೊತ್ತಾ? ನಂಬಿಕೆ. ನಂಬಿಕೆ ನೋಡಿ, ಅನೇಕ ಜನ ಹೇಳ್ತಾರೆ 2025 ಅಲ್ಲಿ ಬಹಳ ಜನ ಹೇಳ್ತಾರೆ, ಅಯ್ಯೋ ಈ ವರ್ಷ ನಾವು ದಾಟ್ತೀವೋ ಇಲ್ವೋ, ಈ ವರ್ಷದಲ್ಲಿ ಸತ್ತೋಗ್ಬಿಡ್ತೀವೋ ಏನು ಅಂತ ಹೇಳಿ ಬಹಳ ಜನ ಹೇಳ್ತಾ ಇದ್ದಾರೆ. ನಾನ್ ಹೇಳ್ತೀನಿ, ಯು ಆರ್ ಎ ಲೈಫ್ ಸ್ಟ್ರಾಂಗ್, ಲಾಂಗ್ ಲೈಫ್. ಆಮೇಲೆ ಅಲ್ಲಲ್ಲಿ ದೇವರ ವಾಕ್ಯ ಹೇಳ್ತದೆ, ನಾನ್ ನಿನ್ಗೆ ಲಾಂಗ್ ಲೈಫ್, ದೀರ್ಘಾಯುಷ್ಯನ ಅನುಗ್ರಹಿಸಿ ನಾನು ನಿನ್ಗೆ ತೃಪ್ತಿ ಪಡಿಸ್ತೇನೆ. ಕೀರ್ತನೆ 91ನೇ ಅಧ್ಯಾಯ ಕೊನೆ ವಚನ ಏನ್ ಹೇಳ್ತದೆ? ನಾನ್ ನಿನಗೆ ದೀರ್ಘಾಯುಷ್ಯನ ಅನುಗ್ರಹಿಸಿ ನಾನು ನಿನಗೆ ತೃಪ್ತಿ ಪಡಿಸ್ತೇನೆ. ನೀನು ಕಳವಳದಲ್ಲಿ, ಅಸಂತೋಷದಲ್ಲಿ, ಅಸಮಾಧಾನದಲ್ಲಿ ಸಾಯದೆ ನಾನ್ ನಿನಗೆ ದೀರ್ಘಾಯುಷ್ಯನ ಅನುಗ್ರಹಿಸಿ ತೃಪ್ತಿ ಪಡಿಸ್ತೇನೆ. ನಿನಗೆ ತೃಪ್ತಿ ಇಲ್ಲದೆ ನಾನು ಸಾಯಿಸಲ್ಲ ಅಂತ ಬೈಬಲ್ ಹೇಳ್ತದೆ. ಅಲ್ಲಲ್ವೇ? ನೀನ್ ತೃಪ್ತಿ ಇಲ್ಲದೆ ಅತೃಪ್ತಿ ಇಲ್ಲದೆ ಸತ್ತೋಗಲ್ಲ, ನೀನ್ ತೃಪ್ತಿ ಪಡಿಸ್ತೀನಿ ಎಂಬುದಾಗಿ ಬೈಬಲ್ ಹೇಳ್ತದೆ. ಅಲ್ಲಲ್ವೇ? ಯಾರ್ಯಾರಿಗೆ ತೃಪ್ತಿಯಾದ ಜೀವನ ಬೇಕು? ಆಮೇಲೆ ಅಲ್ಲಲ್ವೇ? ಇಲ್ಲಿ ಹೇಳೋದಲ್ಲ, ನಂಬಿಕೆಯಿಂದ ಹೇಳ್ಬೇಕು, ರಿಚ್ ಆಗಿ ಹೇಳ್ಬೇಕು. ಅಲ್ಲಲ್ವೇ? ಈ ವರ್ಷ ನಾನು ತುಂಬಾ ಸಂತೋಷವಾಗಿರ್ತೀನಿ. 2024ರಲ್ಲಿ ಅನುಭವಿಸದೇ ಇರುವಂತ ಆಶೀರ್ವಾದ, ಆರೋಗ್ಯ ನಾನು ಅನುಭವಿಸ್ತೀನಿ. ಆಮೇಲೆ ಅಲ್ಲಲ್ವೇ? ಎಷ್ಟು ಜನ ಪ್ರೇಯರ್ ಮಾಡ್ತೀನಿ? ಪ್ರೇಯರ್ ದೊಡ್ಡ, ನಂಬಿಕೆ ದೊಡ್ಡ. ಯಾಕೆ ಪ್ರೇಯರ್ ದೊಡ್ಡದಲ್ಲ? ಬೈಬಲ್ ಹೇಳ್ತದೆ, ಬೈಬಲ್ ಹೇಳ್ತದೆ, ಪ್ರೇಯರ್ ಗಿವ್ ವಿಕ್ಟರ್. ಪ್ರೇಯರ್ ಎಲ್ಲ ಕೊಡ್ತದೆ ಅಂತ ಹೇಳ್ತೀನಿ. ನೀವು ನೋಡಿದ್ರೆ ನಂಬಿಕೆ ದೊಡ್ಡದಂತ, ನಮ್ ಪ್ರೇಯರ್ಗಿಂತ ದೊಡ್ಡ ನಂಬಿಕೆ ದೊಡ್ಡದಂತ ಹೇಳ್ತಾ ಇದ್ದೀರಾ? ಯಾವ ದೊಡ್ಡದು? ಅಲ್ಲಲ್ವೇ? ವೆರಿ ಗುಡ್. ನಂಬಿಕೆನೆ ದೊಡ್ಡದು. ಇವತ್ತು ಬಹಳ ಜನ ಏನ್ ಹೇಳ್ತಾರೆ? ಐ ಆಮ್ ಪ್ರೇಯರ್ ವಾರಿಯರ್ಸ್, ನಾನು ಪ್ರಾರ್ಥನಾ ವೀರ. ಕೆಲವೊಂದ್ಸಲ ಪ್ರಾರ್ಥನೆ ಮಾಡೋರು ನಿಂತು ಬಿಡ್ತಾರೆ. ಏನೋ ರೋಗ ಬಂತು, ಇನ್ನೇನೋ ಬಂತು, ಅವ್ರು ಪ್ರೇಯರ್ ಮಾಡಲ್ಲ. ಹಾಗಾದ್ರೆ ಈಗ ಬಹಳ ಜನ ಅವ್ರ ಕೆಲವ್ರು ನಾವು ಪ್ರೇಯರ್ ವಾರಿಯರ್ಸ್ ಅಂತ ಹೇಳಿ ಅವ್ರಿಗೆ ಬಹಳ ಎಚ್ಚರಿಕೆ ಆಗಿದೆ ಅಂತ ಅವ್ರ ಹತ್ರ. ಯಾಕೆ ಗೊತ್ತಾ? ಅದ್ ನಂಬಿಕೆ ಎಲ್ಲ ಪ್ರಾರ್ಥನೆ ಮಾಡಿದ್ರೇನೆ ದೇವ್ರ ಅದ್ಭುತ ಮಾಡ್ಬಿಡ್ತಾರೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬಾರ್ದು ಅಂತ ನಾನು ಹೇಳ್ತೇನೆ. ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್. ಆದ್ರೆ ಪ್ರಾರ್ಥನೆಗಿಂತ ಈಗ ಪ್ರಾರ್ಥನೆಗಿಂತ ನಂಬಿಕೆ ಹೈ ಲೆವೆಲ್ ಅಲ್ಲಿ ಇದೆ. ಫೇತ್ ಇದೆ ಹೈಯರ್ ಲೆವೆಲ್ ಅಂತ ಹೇಳ್ತದೆ ಬೈಬಲ್. ಪ್ರಾರ್ಥನೆಗಿಂತ ನಂಬಿಕೆ ಬಹಳ ಹೈ ಲೆವೆಲ್ ಅಲ್ಲಿ. ಒಬ್ಬ ವ್ಯಕ್ತಿಯ ಒಳಗೆ ನಂಬಿಕೆ ಇರುವಾಗ ಅವನೇನ್ ಮಾಡ್ತಾನೆ? ಎಲ್ಲವನ್ನು ಸಾಧ್ಯ. ನೋಡಿ, ಇವತ್ತು ನಾನು ಬಹಳ ಜನರಿಗೆ ನೋಡಿದೆ, 8 ಗಂಟೆ ಪ್ರಾರ್ಥನೆ ಮಾಡೋರು, 40 ದಿನ ಉಪವಾಸ ಮಾಡೋರು, ಅವ್ರ ಲೈಫು ಇವತ್ತಿಗೂ ಹಂಗೆ ಇದೆ, ನೋ ಚೇಂಜಸ್. ಆದ್ರೆ ನಂಬಿಕೆ ಉಳ್ಳವರು ನೋಡಿ, ನಂಬಿಕೆ ಇರುವಂತ ವ್ಯಕ್ತಿ ಹತ್ರ ನೀವು ಮಾತಾಡೋ,
ನಿನ್ ಒಳಗೆ ಹಂಗೆ ಬೆಂಕಿ ಹತ್ತುತ್ತಾ ಇರ್ತದೆ. ಹಲೋ, Hallelujah. ಪ್ರಾರ್ಥನೆ ಮಾಡೋರು ಆ ವ್ಯಕ್ತಿ ಹತ್ರ ನಾ ಮಾಡೋಣ ಅಂತ ಬಿಟ್ಟು ಯಾವಾಗ್ಲೂ ಪ್ರಾರ್ಥನೆ ಮಾಡ. ಆದ್ರೆ ನಂಬಿಕೆ ಇರುವಂತ ವ್ಯಕ್ತಿ ಹತ್ರ ಹೋಗಿ ನೀನ್ ಮಾತಾಡು, ಅವನ ಬಾಯಿಂದ ಬರುವಂತ ಒಂದೊಂದು ಮಾತುಗಳು ನಿನ್ನನ್ನು ಹಂಗೆ ಟಾಪ್ ಅಲ್ಲಿ ಹೋಯ್ತಾ ಇರ್ತದೆ. ಹಲ್ಲೆಲೂಯಾ. ಹಿಂಗೆ ಮೆಲ್ಲಗ್ ಮೆಲ್ಲಗ್ ನಿನ್ನನ್ನು ಏನ್ ಮಾಡ್ಬೇಕಂತ ಹೇಳಿ ಬೆಂಕಿ ಏನಾಗ್ತದೆ, ಉರಿತಾ ಇರ್ತದೆ. ಅವನ ನಂಬಿಕೆ ನಿನ್ನ ಒಳಗೆ ಅವನ ನಂಬಿಕೆ ಇರೋ ವ್ಯಕ್ತಿ ಏನ್ ವಾಕ್ಯದಿಂದ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ವಾಕ್ಯದಿಂದ ಮಾತಾಡುವಾಗ ನಿನ್ನ ಒಳಗೆ ಆ ವಾಕ್ಯ ಕೆಲಸ ಮಾಡ್ತದೆ. ನೋಡಿ, ಪ್ರೇಯರ್, ಪ್ರೈಸ್, ಬೈಬಲ್ ರೀಡಿಂಗು, ಗಿವಿಂಗು, ಇವೆಲ್ಲ ನಮಗೆ ನಂಬಿಕೆಯಲ್ಲಿ ಹೋಯ್ತದೆ. ಇದಕ್ಕೆ ಬಾಸ್ ಯಾರು ಗೊತ್ತಾ? ಪ್ರೇಯರು, ಪ್ರೈಸು, ಬೈಬಲ್ ರೀಡಿಂಗ್, ಗಿವಿಂಗು, ಇದಕ್ಕೆಲ್ಲ ಬಾಸ್ ಯಾರು ಗೊತ್ತಾ? ನಂಬಿಕೆ. ಹಲ್ಲೆಲೂಯಾ. ಈ ಫೇತ್ ನಮ್ಮ ಒಳಗೆ ಇದ್ರೆ ಗಿವಿಂಗ್ ಮಾಡ್ತೀಯ, ಪ್ರೈಸ್ ಮಾಡ್ತೀಯ, ರೀಡಿಂಗ್ ಮಾಡ್ತೀಯ, ಪ್ರೇಯರ್ ಮಾಡ್ತೀಯ. ಒಬ್ಬ ವ್ಯಕ್ತಿ ಒಳಗೆ ಫೇತ್ ಎಷ್ಟು ಬೆಳೆಸ್ಕೊಳ್ತೀಯೋ, ನಂಬಿಕೆ ಎಷ್ಟು ಬೆಳೆಸ್ಕೊಳ್ತೀಯೋ, ಅಷ್ಟು ನೀನ್ ಟಾಪ್ ಅಲ್ಲಿ ಹೋಗ್ತೀಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈಗ ಯಾರು ಹಾಡಾಡ್ತಾರೆ, ಯಾರು ಪ್ರೇಯರ್ ಮಾಡ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ಯಾರು ಪ್ರೇಯರ್ ಮಾಡ್ತಾರೆ? ಪ್ರೇಯರ್ ಮಾಡೋರು ಯಾರು, ಯಾಕೆ ಪ್ರೇಯರ್ ಮಾಡ್ತಾರೆ? ಹಾಡಾಡೋರು ಯಾಕೆ ಹಾಡಾಡ್ತಾರೆ? ಓಕೆ, ಒಂದು ವಚನ ಹೋಗೋಣ. ಜೇಮ್ಸ್ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಸಾಕು ನೋಡಿ. Is any among you applicated, let him pray. Is any merry, let him sing psalm. ಅಂದ್ರೆ ಏನ್ ಹೇಳ್ತಾ ಇದೆ ಕನ್ನಡದಲ್ಲಿ? ಏನ್ ಹೇಳ್ತಾ ಇದೆ? ನಿಮ್ಮಲ್ಲಿ ಬಾಧೆ ಪಡುವವನು, ದುಃಖ ಪಡುವವನು, ಅಳುವವನು ಏನ್ ಮಾಡ್ಲಿ? ದೇವರಲ್ಲಿ ಪ್ರೇಯರ್ ಮಾಡ್ಲಿ. ಆಮೇಲೆ ಎರಡನೇದಾಗಿ ನಿಮ್ಮಲ್ಲಿ ಸಂತೋಷ ಪಡುವವನು ಕೀರ್ತನೆ ಹಾಡ್ಲಿ. ಹಲ್ಲೆಲೂಯಾ. ಹಂಗಾದ್ರೆ ದುಃಖ ಪಡೋನು ಏನ್ ಮಾಡ್ಬೇಕು? ಬಾಧೆ ಪಡೋನು, ಕಷ್ಟದಲ್ಲಿರೋನು ಏನ್ ಮಾಡ್ಬೇಕು? ಪ್ರಾರ್ಥನೆ ಮಾಡ್ಬೇಕು. ಸಂತೋಷವಾಗಿರೋನು ಏನ್ ಮಾಡ್ಬೇಕು? ಕೀರ್ತನೆ ಹಾಡ್ಬೇಕಂತ ಬೈಬಲ್ ಹೇಳ್ತದೆ. ಹಲ್ಲೆಲೂಯಾ. ಹಾಗಾದ್ರೆ ಪ್ರಾರ್ಥನೆ ಇಂಪಾರ್ಟೆಂಟ್, ಪ್ರೈಸಿಂಗ್ ಇಂಪಾರ್ಟೆಂಟ್? ಯಾಕಂದ್ರೆ ದುಃಖದಲ್ಲಿರೋನು ಪ್ರಾರ್ಥನೆ ಮಾಡ್ತಾನೆ, ಸಂತೋಷವಾಗಿರೋನು ಏನ್ ಮಾಡ್ತಾನೆ? ಪ್ರೈಸ್ ಮಾಡ್ತಾನೆ. ವಾಟ್ ಎ ವಂಡರ್ ಲೈಫ್. ಹಲ್ಲೆಲೂಯಾ. ಎಷ್ಟು ಒಳ್ಳೆ ಜೀವಿತ ಕೊಟ್ಟಿದೀಯ ದೇವರೇ, ನಿಮಗೆ ಸ್ತೋತ್ರ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ದುಃಖ ಪಡುವವನು ಏನ್ ಮಾಡ್ತಾನೆ? ಇನ್ನು ದುಃಖಿಸ್ತಾನೆ, ಹಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ನೋಡಿ, ಪ್ರಾರ್ಥನೆ ಮಾಡಿದ್ರೆ ನೀನ್ ಪ್ರಾರ್ಥನೆ ಏನ್ ಕೇಳ್ತೀಯ ಅದನ್ನು ಕೊಡ್ತಾನೆ ದೇವರು. ಕರೆಕ್ಟಾ? ಹಾಡುವವನಿಗೆ ನೀನ್ ಏನೇನ್ ನೆನೆಸ್ತೀಯೋ ಅದನ್ನೆಲ್ಲ ದೇವರು ಕೊಡ್ತಾನೆ. ನೀನ್ ಕೇಳಿದ್ದನ್ನು ಮಾತ್ರ ಪ್ರಾರ್ಥನೆ ಮಾಡೋನಿಗೆ ಕೊಡ್ತಾನೆ. ಆದ್ರೆ ಹಾಡಾಡೋನಿಗೆ, ಸಂತೋಷವಾಗಿರೋನಿಗೆ ನೀನ್ ನಿನ್ ಮೈಂಡ್ ಅಲ್ಲಿ ಏನೇನ್ ಬರ್ತದ ಅದೆಲ್ಲ ದೇವರು ಕೊಟ್ಬಿಡ್ತಾನಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಕೀರ್ತನೆ ಶಾಮ್ಸ್ 37:4 ಓದಿ ಯಾರಾದ್ರೂ. ಆಗ ನೀನು ಯೆಹೋವನಲ್ಲಿ ಸಂತೋಷಿಸುವೆ ಮತ್ತು ಆತನು ಯಾರ ಇಷ್ಟಾರ್ಥಗಳನ್ನು ನೆರವೇರಿಸ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನಾವು ಏನ್ ಇಷ್ಟಪಡ್ತೀವಿ, delight themselves also in the Lord and he shall give the desire of thin heart. ನೋಡಿ, ನಿನ್ ಹೃದಯದಲ್ಲಿ ಏನೇನ್ ಬಯಸ್ತೀಯೋ, ನೀನ್ ಡಿಸೈರ್ ಏನ್ ಮಾಡ್ತೀಯ, ನೀನ್ ಏನ್ ಇಷ್ಟಪಡ್ತೀಯೋ, ಡಿಸೈರ್ ಅಂದ್ರೆ ಇಷ್ಟ, ಪ್ರೀತಿ, ನೀನ್ ಏನ್ ಇಷ್ಟಪಟ್ಟು ಪ್ರೀತಿಸ್ತೀಯೋ ಅದನ್ನ ದೇವರು ಕೊಡ್ಲಿಕ್ಕೆ ಆತನು
ಇಷ್ಟವುಳ್ಳವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ. ಅದಕ್ಕೆ ನಾನು ಏನ್ ಹೇಳ್ತೀನಿ, ನಿನ್ ಪರಿಸ್ಥಿತಿ, ನಿನ್ ಪ್ರಾಬ್ಲಮ್ ನೋಡ್ದೆ ಬೈಬಲ್ ಏನ್ ಹೇಳ್ತದೆ, ಸಂತೋಷ ಪಡು ಅಂತ ಹೇಳ್ತಾ ಇದೆ. ಕರೆಕ್ಟಾ? ಸಂತೋಷ ಪಡುವವನಿಗೆ ಅವ್ನ್ ನೆನ್ಸುದೆಲ್ಲ ಕೊಡ್ತಾನಂತೆ. ಪ್ರಾರ್ಥನೆ ಮಾಡುವುದನ್ನ ಅವ್ನ್ ಏನ್ ಕೇಳ್ತಾನ ಅಷ್ಟನ್ನೇ ಕೊಡ್ತಾರಂತೆ. ಹಲ್ಲೆಲೂಯಾ. ಅದಕ್ಕೆ ನಾವ್ ಏನ್ ಮಾಡ್ಬೇಕಂತೆ, ದುಃಖ ಮುಖದಿಂದ ಜೊಲ್ಲು ಮುಖ ಇಟ್ಕೊಂಡು ಕುತ್ಕೊಳ್ಳೋದಕ್ಕಿಂತ ಸಂತೋಷ ಪಡ್ಬೇಕಂದ್ರೆ ಯಾರು ಸಂತೋಷ ಪಡ್ತಾರೆ? ಹಾಡಾಡೋರು. ಹಲೋ, ಹಲ್ಲೆಲೂಯಾ. ಹಾಡಾಡೋರು ನೆಮ್ಮದಿಯಾಗಿರ್ತಾರೆ ಅಂತೆ, ಜಾಲಿಯಾಗಿರ್ತಾರಂತೆ. ದೇವರಲ್ಲಿ ನಂಬಿಕೆ ಇಡುವವರು ಇವ್ರು ಮಾತ್ರ ಸಂತೋಷ ಪಡ್ತಾರಂತೆ. ದೇವರಲ್ಲಿ ನಂಬಿಕೆ ಇಡುವವರು ಬಹಳ ಸಂತೋಷ ಪಡ್ತಾರಂತೆ. ಹಲ್ಲೆಲೂಯಾ. ಈಗ ಯೇಸು ಸ್ವಾಮಿಗೆ ಸಿಲುಬೆಗೆ ಹಾಕಿದಾಗ ಲೆಫ್ಟಿಗೆ ಒಂದು ರೈಟಿಗೆ ಒಬ್ಬರು ಇಬ್ರು ಕಳ್ರಿದ್ರು, ಥೀಫ್ ಇದ್ರು ಅಲ್ವಾ? ಓಕೆ, ಇಲ್ಲಿ ಕೇಳಿ ನೋಡಿ, ಪ್ರಾರ್ಥನೆ ಮಾಡೋರಿಗಿಂತ ನಂಬಿಕೆ ಇಡೋರು ಎಷ್ಟು ಯೋಗ್ಯರಂತ ನಾನು ಹೇಳ್ತೀನಿ ನೋಡಿ ನಿಮಗೆ. ಈಗ ಒಂದ್ ಸೈಡ್ ಒಬ್ಬ ಕಳ್ಳ, ಅನದರ್ ಸೈಡ್ ಇನ್ನೊಬ್ಬ ಕಳ್ಳ ಇದೆ. ಓಕೆ, ಒಬ್ಬ ಕಳ್ಳ ರಕ್ಷಣೆ ಹೊಂದ. ನೀವ್ ಕೇಳ್ಬೇಡಿ ಪಾಸ್ಟ್ರೆ, ಎಡಗಡೆ ಇರೋ ಕಳ್ಳ ರಕ್ಷಣೆ ಹೊಂದ, ಬಲ್ಗಡೆ ಇರೋ ಕಳ್ಳ ರಕ್ಷಣೆ, ಅದು ಬೇಕಾಗಿಲ್ಲ ನಮಗೆ. ಕೆಲವ್ರು ಪಾಸ್ಟ್ರೆ ನನಗೆ ಬಹಳ ಒಂದು ಕುತೂಹಲ ಇದೆ, ಯಾವ ಕಳ್ಳ ರಕ್ಷಣೆ ಹೊಂದ, ಎಡಗಡೆ ಬಲ್ಗಡೆ ಅಂತ ಕೇಳ್ತಾರೆ ತುಂಬಾ ಜನ. ಅದು ನಮಗ್ ಬೇಕಾಗಿಲ್ಲ. ಕೇಳಿ, ಆ ಕಳ್ಳ ಇಬ್ರು ಅಷ್ಟೇ, ಇಬ್ರು ದೊಡ್ಡ ಕಳ್ಳು, ಇಬ್ರು ಹೋದ್ರೆ ಒಂದ್ ಮನೆಗೆ ಹೋದ್ರೆ ಇಬ್ರು ಅಲ್ಲಿ ಕಳ್ತನ ಮಾಡಿ ಎಲ್ಲಂತ ಬಂಗಾರ ಹೊಡಿ ಎಲ್ಲ ಕತ್ಕೊಂಡ್ಬಂದು ಅಲ್ಲಿ ಮರ್ಡರ್ ಮಾಡ್ತಿದ್ರು, ರೇಪ್ ಮಾಡ್ತಿದ್ರು. ಇಬ್ರು ಒಂದೇ ಮನೆಗೆ ಹೋಗ್ತಿದ್ರು, ಇಬ್ರು ಸೇಮ್ ಕ್ಯಾಟಗರಿ. ಆದ್ರೆ ಒಬ್ಬನು ಮಾತ್ರ ಯೇಸು ಸ್ವಾಮಿ ಏನ್ ಮಾಡ್ದ, ಬಿಲೀವ್, ಆತನು ನಂಬಿದ. ಯೇಸು ಸ್ವಾಮಿ ಅವನಿಗೆ ನೋಡಿ, ಏಯ್ ನೀನ್ ಹೋಗಿ 40 ದಿನ ಉಪವಾಸ ಮಾಡು, ಮೊಣಕಾಲೂರಿ ಎಂಜಾಯ್, ಚರ್ಚಿಗೆ ಬಂದು ಬಾ, ಅವಾಗ ಚರ್ಚಿಗೆ ಹೋಗಿ ಬಾ, ಆಮೇಲೆ ನಾನು ನಿನಗೆ ರಕ್ಷಣೆ ಕೊಡ್ತೀನಂತ ಹೇಳಿದ್ರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನ್ ಹೇಳಿದ್ರು? ಉಪವಾಸ ಮಾಡ್ಬಾ, ಮೊಣಕಾಲೂರ್ ಬಾ ಅಂತ ಯೇಸು ಸ್ವಾಮಿ ಹೇಳಿಲ್ಲ. ಈಗಲೇ ಈ ಹೊತ್ತೆ ನೀನು ಎಲ್ಲಿರ್ತೀಯ? ಪರದೇಶದಲ್ಲಿ. ಕಮಾನ್, ನಾನು ನಿನಗೆ ರಕ್ಷಣೆ ಕೊಡ್ತೀನಿ, ಕಮಾನ್ ಎಂಬುದಾಗಿ ಹೇಳಿದ್ರು. ದೇವರ ಮಕ್ಕಳೇ ನೋಡಿ, ಆ ಕಳ್ಳನ ರೀತಿಯಲ್ಲಿ ನಾವೆಲ್ಲ ಸೇಮ್ ತಪ್ಪು ಮಾಡಿದ್ವಿ ನೋಡಿ, ಸೇಮ್ ತಪ್ಪು ಇಬ್ರು. ಆದ್ರೆ ಒಬ್ಬನು ಮಾತ್ರ ರಕ್ಷಣೆ ಹೊಂದ, ಇನ್ನೊಬ್ಬನ್ ಮಾತ್ರ ರಕ್ಷಣೆ ಹೊಂದ್ಲಿ. ಒಬ್ಬನು ಪರಲೋಕದ ಪರದೇಶಕ್ಕೆ ಹೋದ, ಇನ್ನೊಬ್ಬನ್ ಮಾತ್ರ ನರಕಕ್ಕೆ ಹೋದ. ಹಲ್ಲೆಲೂಯಾ. ಹಾಗಾದ್ರೆ ನಾವೆಲ್ಲ ಬಹಳ ಒಳ್ಳೆಯವರ? ಲೋಕದಲ್ಲಿರೋರೆಲ್ಲ ಕೆಟ್ಟವರ? ಯಾಕೆ ಕೆಟ್ಟವರಲ್ಲ? ನಾವು ಬಹಳ ಒಳ್ಳೆಯವರು. ಹೆಂಗ್ ಹೇಳ್ತೀರಾ? ನಾವು ತಪ್ಪು ಮಾಡ್ತೀವಿ. ಮತ್ತೆ ಯಾಕೆ ನಿನಗೆ ರಕ್ಷಣೆ ಬೇಕು? ಯಾಕೆ ನಿನ್ ರಕ್ಷಣೆ ಕೊಟ್ರು ದೇವ್ರು? ನಿನಗೆ ಯಾಕೆ ರಕ್ಷಣೆ ಕೊಟ್ರು? ಲೋಕದವ್ರು ನಂಬಲಿಲ್ಲ, ನೀನ್ ಬಹಳ ಒಳ್ಳೆಯವಂತ ದೇವ್ರು ನಿನ್ಗೆ ರಕ್ಷಣೆ ಕೊಡ್ಲಿಲ್ಲ. ನೀನ್ ನಂಬಿದಕ್ಕೆ ಮಾತ್ರ ರಕ್ಷಣೆ ಕೊಟ್ರು. ಅವ್ರು ನಂಬಲಿಲ್ಲ, ಅದಕ್ಕೆ ಅವ್ರ ರಕ್ಷಣೆ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರೆಕ್ಟಾ? ಕರೆಕ್ಟಾನೆ. ನಾವು ರಕ್ಷಣೆ ಹೊಂದಿದ್ವಿ, ಅದಕ್ಕೆ ನಮಗೆ ರಕ್ಷಣೆ ಸಿಕ್ಕಿದೆ. ಲೋಕದವ್ರ ರಕ್ಷಣೆ ಅವ್ರು ಅಂತ ಹೇಳಿ ನಾವು ಬಹಳ ಒಳ್ಳೆಯವರಂತ ಅಲ್ಲ, ಲೋಕದವ್ರು ಬಹಳ ಕೆಟ್ಟವ್ರಂತ ಅಲ್ಲ. We are same category, but we are believe. Hallelujah. ನಾವೆಲ್ಲ ಒಂದೇ ಕೆಟಗರಿ, ಬಟ್ ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದೇವೆ. ಅವ್ರು ಅಂಗೀಕಾರ ಮಾಡದೆ ಇರುವ ಕಾರಣ ಅವ್ರ ರಕ್ಷಣೆ ಹೊಂದಿಲ್ಲ, ಅಷ್ಟೇ ವ್ಯತ್ಯಾಸ. ಇವತ್ತು ನೀನು ಹೋಗಿ ಅವ್ರಿಗೆ ದೇವರ ವಾಕ್ಯ ಹೇಳಿದ್ರೆ ಒಂದ್ ವೇಳೆ ಅವ್ರ ರಕ್ಷಣೆ ಹೊಂದಿ ದೇವರ ಕಡೆ ತಿರುಗ್ತಾರೆ ಅಂತ ಹೇಳಿ ನಾವು ಬಹಳ ಒಳ್ಳೆಯವರಲ್ಲ, ಅವ್ರು ಬಹಳ ಕೆಟ್ಟವರು ಅಲ್ಲ. ಹಲ್ಲೆಲೂಯಾ.
ನೋಡಿ, ಇಬ್ರು ಕಳ್ಳರು ಸೇಮ್ ಕೆಟಗರಿಲಿ ಇದ್ರು, ಆದ್ರೆ ಒಬ್ಬರು ಮಾತ್ರ ನಂಬಿಕೆಯನ್ನು ಆಪರೇಟ್ ಮಾಡ್ದ. ಯೇಸು ನೀನ್ ರಕ್ಷಕನೆಂಬುದಾಗಿ ನಾನ್ ನಂಬುತ್ತೇನೆ ಅಂತ ಹೇಳಿ ನಂಬಿಕೆಯನ್ನು ಆಪರೇಟ್ ಮಾಡ್ದ. ಇವತ್ತು ನಾವು ಓದಿದಲ್ಲ, ಯಾವ್ದು ಜೇಮ್ಸ್ 2:5 ಏನ್ ಹೇಳ್ತದೆ? ನಂಬಿಕೆಯಲ್ಲಿ ಶ್ರೀಮಂತರಾಗ್ಬೇಕೆಂಬುದಾಗಿ ಹೇಳ್ತದೆ. ನಂಬಿಕೆಯಲ್ಲಿ ಯಾವಾಗ ಶ್ರೀಮಂತರಾಗೋದಂದ್ರೆ ನಾವು ಆಪರೇಟ್ ಮಾಡ್ಬೇಕು. ನಂಬಿಕೆ, ದೇವರು ಕೊಟ್ಟಂತ ನಂಬಿಕೆಯನ್ನು ಆಪರೇಟ್ ಮಾಡ್ಬೇಕು. ಅಲ್ಲಲ್ಲೂಯ, ಅಲ್ಲಲ್ಲೂಯ. ನಾವು ಒಂದ್ ಸುದ್ದಿ ಕೇಳಿದ್ವಿ, ಎಲ್ಲೋ ಚೆನ್ನೈಯಲ್ಲೋ ಬೆಂಗಳೂರಲ್ಲೋ ಒಬ್ಬ ಅಜ್ಜಿ ಯಾವಾಗ್ಲೂ ಭಿಕ್ಷೆ ಬೇಡ್ತಿದ್ಲಂತೆ. ಭಿಕ್ಷೆ ಬೇಡ್ತಾ 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 ಆ ಬಂದಂತ ಎಲ್ಲ ದುಡ್ಡನ್ನು ಚೀಲದಲ್ಲಿ ಇಟ್ಕೊಳ್ತಿದ್ಲಂತೆ. ಒಂದಿನ ಆ ಅಜ್ಜಿ ಸತ್ತೋದ್ಲಂತೆ. ಕೇಳಿದಿರ? ಕೇಳಿದಾಗ ಅದ್ರ ಕೆಳಗೆ 20 ಲಕ್ಷಕ್ಕಿಂತ ಜಾಸ್ತಿ ಈಗ ಹಣ ಇತ್ತಂತೆ. ಇಲ್ಲ ಇಲ್ಲ, ಇಲ್ಲೇ ಬೆಂಗಳೂರಲ್ಲಿ 20 ಲಕ್ಷಕ್ಕಿಂತ ಜಾಸ್ತಿ ಇತ್ತಂತೆ. ಒಂದು ಪಿಜ್ಜಾ ತಿನ್ಲಿಲ್ಲ, ಒಂದ್ ಬರ್ಗರ್ ತಿನ್ಲಿಲ್ಲ, ಒಂದ್ ಬಿರಿಯಾನಿ ತಿನ್ಲಿಲ್ಲ. 20 ಲಕ್ಷ ರೂಪಾಯಿ ಬಂದ ದುಡ್ಡ ಹಾಗೆ ಇಟ್ಕೊಳ್ಳಿಲ್ಲ. ಈಗ ಒಂದ್ ಸಾಮಾನ್ಯ ವ್ಯಕ್ತಿ ಒಂದ್ 20,000 ದುಡಿತಾನಂದ್ರೆ ಅವನೇನ್ ಮಾಡ್ತಾನೆ? ಖರ್ಚು ಮಾಡ್ತಾನೆ. ಏನ್ ಖರ್ಚಾನ? ಒಳ್ಳೆ ಊಟ ತಿಂತಾನೆ, ಬಿರಿಯಾನಿ ತಿಂತಾನೆ, ಒಳ್ಳೆ ಹೋಟ್ಲಿಗೆ ಹೋಗ್ತಾನೆ. ಕಾರಣ ಏನ್ ಗೊತ್ತಾ? ನಾನ್ ದುಡಿತಾ ಇದ್ದೀನಿ, ದುಡ್ಡು ಬರುತ್ತೆ, ನಾನ್ ತಿಂತೀನಿ. ಅವನ್ ಏನ್ ಮಾಡ್ತಾನೆ? ಫೇತ್, ನಂಬಿಕೆನ ಆಪರೇಟ್ ಮಾಡ್ತಾನೆ. ಈಗ 20 ಲಕ್ಷ ಇಟ್ಕೊಂಡವಳು ಶ್ರೀಮಂತ, 20,000 ದುಡಿಯೋನು ಶ್ರೀಮಂತ. ಯಾಕೆ? ಅವನ ಹತ್ರ ನಂಬಿಕೆ ಇದೆ. ಇವತ್ತು ಅಷ್ಟೇ, ನಿನ್ನ ಹತ್ರ 10,000 ರೂಪಾಯಿ ದುಡಿತಾ ಇದೆ ಅಂದ್ರೆ ನೀನ್ ನಂಬಿಕೆ ಆಪರೇಟ್ ಮಾಡ್ಬೇಕು. ಇವತ್ತು 10,000 ದುಡಿತಾ ಇದ್ರೆ ನಾಳೆ 20,000 ಬರುತ್ತೆ, 30,000 ಬರುತ್ತೆ, ಲಕ್ಷ ಬರ್ತದೆ ದುಡ್ಡು. ಇವತ್ತು ನೀನ್ ಏನಿಲ್ಲದೆ ಇರ್ಬೋದು, ಆದ್ರೆ ನಿನ್ ನಂಬಿಕೆಯಿಂದ ನೀನ್ ಕೆಲಸ ಮಾಡುವಾಗ, ನಿನ್ ನಂಬಿಕೆಯನ್ನು ಆಪರೇಟ್ ಮಾಡುವಾಗ, ಅಲ್ಲೆಲ್ಲೂಯ ಅಲ್ಲೆಲ್ಲೂಯ, ಹಣ ಬರುತ್ತೆ. ನಿನ್ ಜೀವಿತವನ್ನು ಏನ್ ಮಾಡ್ತದೆ? ಇನ್ನು ಲೆವೆಲ್, ನೆಕ್ಸ್ಟ್ ಲೆವೆಲ್ ಹೋಗ್ತೀಯ. ಅದಕ್ಕೆ ಮನಿ ಕಮ್ ಬ್ಯಾಕ್ ಬರುತ್ತೆ, ಹಣ ಬರುತ್ತೆ. ಬಿಕಾಸ್ ನೀನ್ ಎಂತ ನಂಬಿಕೆಯಲ್ಲಿ ಐಶ್ವರ್ಯವಂತ. ಅಲ್ಲಲ್ಲೂ ಆದ ಕಾರಣ ನಿನ್ನ ಹತ್ರ ಹಣ ಬರುತ್ತೆ, ನೀನ್ ಚೆನ್ನಾಗಿರ್ತೀಯ. ಅಲ್ಲಲ್ಲೂಯ. ಹೇಳ್ರಿ, ನನ್ನ ಹತ್ರ ನಂಬಿಕೆ ಇದೆ, ನನ್ನ ಹತ್ರ ಹಣ ಇಲ್ಲ, ನನ್ನ ಹತ್ರ ನಂಬಿಕೆ ಇದೆ, ಬರುತ್ತೆ ಹಣ. ಅಲ್ಲಲ್ಲೂಯ. ನಾನ್ ಚೆನ್ನಾಗಿ ಬದುಕ್ತೀನಿ, ನಾನ್ ನಂಬಿಕೆಯನ್ನು ಆಪರೇಟ್ ಮಾಡ್ತೀನಿ. ಹೇಳ್ರಿ ಅಲ್ಲಲ್ಲೂ. ಹೇಳ್ರಿ, ಪಕ್ಕದಲ್ಲಿ ಕೈ ಕೊಟ್ರಿ, ನಾನ್ ನಂಬಿಕೆಯನ್ನು ಆಪರೇಟ್ ಚೆನ್ನಾಗಿರ್ತೇನೆ. ಅಲ್ಲಲ್ಲೂಯ. ನಾನ್ ಸೂಪರ್ ಆಗಿರ್ತೇನೆ. ಅಲ್ಲಲ್ಲೂಯ. ಒಂದು ವಾಕ್ಯ ಹೋದನ. ಈಗ ದೇವ್ರ ಎಂತವನೆಂಬ ಸ್ವಲ್ಪ ಹೊತ್ತು ನೋಡೋಣ. ಬೈಬಲ್ ಹೇಳ್ತದೆ, ಗಾಡ್ ಇಸ್ ಗುಡ್. ಅಲ್ಲಲ್ಲೂಯ. ದೇವರು ಯಾವ ರೀತಿಯಲ್ಲಿ ನಮ್ಮನ್ನು ಅದ್ಭುತ ಮಾಡ್ತಾರೆ, ಯಾರನ್ನು ಕಳಿಸಿ ಅದ್ಭುತ ಮಾಡ್ತಾರೆ, ಹೇಗೆ ಅದ್ಭುತ ಮಾಡ್ತಾರೆ, ಒಂದ್ ಸ್ವಲ್ಪ ಹೊತ್ತು ನೋಡೋಣ. ಕರೆಕ್ಟಾ? ಅಲ್ಲಲ್ಲೂಯ. ಬೈಬಲ್ ಅಲ್ಲಿ 5 ಸೇವೆ ಇದೆ. ಎಷ್ಟು ಸೇವೆ ಇದೆ? 5 ಸೇವೆ. ಒಂದು ಪ್ರವಾದಿ, ಟೀಚರ್, ಆಮೇಲೆ ಸುವಾರ್ತಿಕ, ಆಮೇಲೆ ಅಪೋಸ್ತಲ. ಅಲ್ಲಲ್ಲೂಯ. ಆಮೇಲೆ ನಾನಾ ವಿಧವಾದ ರೋಗಗಳನ್ನು ಸ್ವಸ್ಥ ಮಾಡುವಂತ ವರಗಳು. ಈ ವರಗಳು ಸೇವೆಗಾಗಿ ಕೊಡಲ್ಪಟ್ಟಿದೆ. ನೋಡಿ, ಟೈಪ್ ಆಫ್ ಹೀಲಿಂಗ್ ಅಂತ ನಾನು ಇವತ್ತು ಟಾಪಿಕ್ ಹೇಳ್ತಾ ಇದ್ದೀನಿ. ಟೈಪ್ ಆಫ್ ಹೀಲಿಂಗ್. ಕೆಲವರು ಸಂದೇಶ ಕೇಳ್ತಿರುವಾಗಲೇ ಗುಣ ಹೊಂತಾರೆ. ವಾಕ್ಯಗಳನ್ನು ಕೇಳ್ತಿರುವಾಗಲೇ ಅವ್ರ ಒಳಗೆ ನಂಬಿಕೆ ಬರ್ತದೆ. ಆ ವಾಕ್ಯಗಳು ಉಪಯೋಗ ಮಾಡ್ತಾ ಇರ್ಬೇಕಾದ್ರೆ ಅದ್ಭುತಗಳು ನಡೆಯುತ್ತೆ. ಅಲ್ಲಲ್ಲೂಯ, ಅಲ್ಲಲ್ಲೂಯ. ಈಗ ನಾನು ಪ್ರಾಸ್ಪರಿಟಿ, ಸಮೃದ್ಧಿ ಬಗ್ಗೆ ಮಾತಾಡುವಾಗ ಆ ಸಮೃದ್ಧಿ ವಾಕ್ಯಗಳು ನೀವು ಕೇಳ್ತಿರುವಾಗ್ಲೇ, ಅಲ್ಲಲ್ಲೂಯ, ಎಷ್ಟು ಜನರಿಗೆ ನಾವು ನಂಬಿಕೆ ಬಗ್ಗೆ ನಂಬಿಕೆ ಬರ್ತಾ ಇದೆ ಅಲ್ವಾ? ಎಷ್ಟು ಜನರಿಗೆ ನಂಬಿಕೆ ಬರ್ತಾ ಇದೆ? ಹಾಗೆ ನಂಬಿಕೆ ಬರ್ತಾ ಬರ್ತಾ ಆ ವಾಕ್ಯಗಳು ಕೇಳುವ, ಪ್ರಾಸ್ಪರಿಟಿ ಬಗ್ಗೆ ಮಾತನಾಡುವಾಗ, ಪ್ರಾಸ್ಪರಿಟಿ ಬಗ್ಗೆ ಕೇಳುವಾಗ, ಹೀಲಿಂಗ್ ಬಗ್ಗೆ ಕೇಳುವಾಗ, ಅದ್ಭುತಗಳ ಬಗ್ಗೆ ಕೇಳುವಾಗ, ಆ ವಾಕ್ಯ ಕೇಳುವಾಗ ನಮ್ಮ ಹೃದಯದಲ್ಲಿ ಹೋಗಿ ಅದು ಕೇಳ್ತಾ ನಮಗೆ ಡೆಲಿವರೆನ್ಸ್ ತರ್ತದೆ, ವಿಮೋಚನೆ ತರ್ತದೆ. ಅಲ್ಲಲ್ಲೂಯ. ಅದನ್ನ ಏನ್ ಹೇಳ್ತೀವಿ ಅಂದ್ರೆ,
ಹಲ್ಲೆಲೂಯ. ಹೀಲಿಂಗ್ ಗಿಫ್ಟ್ಸ್ ಅಂತ ದೇವರ ವಾಕ್ಯ ಹೇಳ್ತದೆ. ಯಾವುದ್ರ ಬಗ್ಗೆ ಕೇಳ್ತೀವೋ ಅದೇ ನಡೆಯುತ್ತೆ ಅಂತ ಬೈಬಲ್ ಹೇಳ್ತದೆ. ಬೈಬಲ್ ಏನ್ ಹೇಳ್ತದೆ? ಕೇಳುವುದರಿಂದ ಕೇಳಿ ತಿರುಗಿ ಕೇಳುವುದರಿಂದ ನಂಬಿಕೆ ಬರ್ತದೆ. ನಂಬಿಕೆ ಹೆಚ್ಚಾಗ್ಬೇಕಂದ್ರೆ ವಾಕ್ಯ ಕೇಳ್ಬೇಕು. ಅದೇ ರೀತಿಯಾಗಿ ಒಂದು ವಿಷಯದ ಬಗ್ಗೆ ನಾವು ಮಾತನಾಡುವಾಗ, ಒಂದು ವಿಷಯದ ಬಗ್ಗೆ ಕೇಳುವಾಗ, ಅದ್ಭುತದ ಬಗ್ಗೆ, ರೋಗದ ಸೌಖ್ಯದ ಬಗ್ಗೆ, ಪ್ರಾಸ್ಪರಿಟಿ ಬಗ್ಗೆ ಕೇಳುವಾಗ ಆ ವಾಕ್ಯಗಳು ನಮ್ಮ ಒಳಗೆ ಹೋಗಿ ಕೆಲಸ ಮಾಡ್ತದೆ. ಹಲ್ಲೆಲೂಯ. ಗಿಫ್ಟ್ ಆಫ್ ಹೀಲಿಂಗ್ ಅಂತ ಹೇಳಿ ಕೆಲವರು ಸೇವಕರ ಮೇಲೆ ಒಂದು ಗಿಫ್ಟ್ ಇರ್ತದೆ ನೋಡಿ. ಅವ್ರು ಬಂದಾಗ ಈಗ ಬೆನ್ನಿನ್, ಕ್ಯಾಥರಿನ್ ಕುಲ್ಮನ್, ರೆನಾಲ್ಡ್ಸ್ ಮೊಂಕೆ ಇವರೆಲ್ಲ ಕೇಳುವಾಗ ಇವ್ರ ಮೇಲೆ ಒಂದು ಅಭಿಷೇಕ ಆಯ್ತು. ಏನಂತಾರೆ, ಗಿಫ್ಟ್ ಆಫ್, ಅವ್ರ ಮೇಲೆ ಗಿಫ್ಟ್ ವರಗಳು ಇರ್ತಿತ್ತು. ಅವ್ರೇನಿಲ್ಲ, ಒಂದು ಕೂಟದಲ್ಲಿ ಬಂದು ಹಂಗೆ ಪ್ರೇಯರ್ ಮಾಡಿದ್ರೆ ಅಲ್ಲಿ 1000 ಜನ ಸ್ವಸ್ಥರಾಗ್ತಿದೆ. ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಕ್ರಿಸ್ ಅಂತ. ಅವರು ಆಕ್ಸಿಜನ್ ಹಂಗೆ ಹಾಕೊಂಡ್ ಬರ್ತಾ ಇರ್ತಾರೆ, ಜನ ಆಸ್ಪತ್ರೆಯಿಂದ ಕರ್ಕೊಂಡ್ ಬರ್ತಾರೆ. ಅವ್ರ ಏನ್ ಮಾಡ್ತಾರೆ, ಆಕ್ಸಿಜನ್ ಪೈಪ್ ಇದು ನೆಬ್ಲಿಜನ್ ತೆಗೆದು ಹಾಕ್ಬಿಟ್ಟು ಇನ್ ದ ನೇಮ್ ಆಫ್ ಜೀಸಸ್ ಹೇಳು ಅಂತ, ಯೇಸುವಿನ ನಾಮದಲ್ಲಿ ಹೇಳು ಅಂತ ಹೇಳ್ತಾರೆ ಅಷ್ಟೇ. ಅವ್ರ ಹತ್ರ ಹಂಗೆ ನಡೀತಾರೆ. ಹೀಗೆ ಕೆಲವೊಂದು ಗಿಫ್ಟ್ಗಳು ಏನಂದ್ರೆ ದೇವರು ಕೊಡ್ತಾರೆ. ಅವ್ರು ಒಂದೇ ಒಂದು ಮಾತಾಡ್ತಾರೆ, ಗೆಟ್ ಅಪ್ ಅಂತ ಹೇಳಿದ್ರೆ ಸಾಕು, ಹಂಗೆ ವಾಸಿ ಆಗ್ಬಿಡ್ತಾರೆ. ಅಲ್ಲಲ್ಲೂಯ. ಇದನ್ನ ಏನಂತಾರೆ ಅಂದ್ರೆ ಗಿಫ್ಟ್ ಆಫ್ ಹೀಲಿಂಗ್ ಅಂತಾರೆ. ಅಲ್ಲಲ್ಲೂಯ. ಓರಲ್ ಡ್ರಾಪ್ ಔಟ್, ಕೆಲವು ಜನ, ಕೆಲವು ಸೇವಕರು ಕಿವಿ ಇಲ್ದವ್ರು ಬರ್ತಾರೆ. ಅವ್ರ ಕಿವಿ ಹತ್ರ ಒಂದೇ ಮುಟ್ಟೋದಿಲ್ಲ. ಅವ್ರು ಜಸ್ಟ್ ಯೇಸುವಿನ ನಾಮದಲ್ಲಿ ಕಿವಿ ಓಪನ್ ಆಗ್ಲಿ ಅಂತ ಹೇಳುವಾಗ ಚಿಟಿಕೆ ಹೊಡಿತಾರೆ. ಕೇಳಿಸ್ತಾ ಇದೆ ಅಂತ ಹೇಳ್ತಾರೆ. ಎಸ್, ಐ ಆಮ್ ಹಿಯರಿಂಗ್. ಅಲ್ಲಲ್ಲೂಯ. ಕಣ್ಣಿಲ್ದವ್ರು ಬಂದಾಗ ಅವ್ರು ಹಂಗೆ ಪ್ರೇಯರ್ ಮಾಡ್ಬಿಟ್ಟು ಇದೆಷ್ಟಂತ ಕೇಳ್ತಾರೆ, 2, 3 ಹಂಗೆ ಕೇಳ್ತಾರೆ. ಹಂಗೆ ಕಾಣ್ತಾ ಇದೆ ಅಂತ ಹೇಳ್ತಾರೆ. ಯಾಕಂದ್ರೆ ಗಿಫ್ಟ್ ಆಫ್ ಹೀಲಿಂಗ್ ಅಂತ ಹೇಳ್ತಾರೆ. ಅಲ್ಲಲ್ಲೂಯ. ಇನ್ನೊಬ್ರು ಕೆಲವರಿಗೆ ಏನಂತಾರೆ, ಹೀಲಿಂಗ್ ಅನೈಂಟಿಂಗ್ ಅಂತ ಹೇಳ್ತಾರೆ. ಅದ್ ಹೆಂಗ್ ಬರ್ತದೆ ಅಂದ್ರೆ, ಈಗ ನಮಗೆಲ್ಲ ಗೊತ್ತು, ಯೇಸು ಸ್ವಾಮಿ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಲೇಡಿ ಬಂದು ಯೇಸು ಸ್ವಾಮಿ ಬಟ್ಟೆಯನ್ನು ಮುಟ್ಟಿದ್ದ ತಕ್ಷಣ ಏನಾಯ್ತು, ಸ್ವಸ್ಥಳ. ಅನೈಂಟಿಂಗ್ ಯೇಸು ಸ್ವಾಮಿ ಹೇಳಿದ್ರು, ನನ್ನಲ್ಲಿ ಶಕ್ತಿ ಹೊರಟೋಯ್ತು ಅಂತ ಹೇಳ್ತಾರಲ್ಲ ಅಲ್ವಾ. ಹಾಗೆ ಈಗ ನೋಡಿ, ಪೇತ್ರು ಹೋದಂತ ಸ್ಥಳದಲ್ಲಿ ಅವನು ನೆರಳು ಬಿದ್ದಾಗ ರೋಗಿಗಳು ಏನಾದ್ರು ಸ್ವಸ್ಥರಾದ. ಪೌಲನ ಖರ್ಚಿಪಲ್ಲಿ ಮುಟ್ಟಿದಾಗ ಜನ ಏನಾದ್ರಂತೆ ವಾಸಿ ಆದ. ಹೀಲಿಂಗ್ ಆಫ್ ಅನೈಂಟಿಂಗ್ ಅಂತ ಹೇಳ್ತಾರೆ ಅದು. ಅಲ್ಲಲ್ಲೂಯ. ಈಗ ನೋಡಿ, ಬೆನ್ನಿನ್ ಜಸ್ಟ್ ಬಂದು ಹಲ್ಲೆಲೂಯಾ ಅಂತ ಹಾಡಿದ್ರೆ ಸಾಕು, ಜನ ಹಂಗೆ ಕಿರ್ಚಿ ದೆವ್ವಗಳು ಬಿಟ್ಟು ಓಡೋಗ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಇದನ್ನ ಏನಂತಾರಂದ್ರೆ ಹೀಲಿಂಗ್ ಅನೈಂಟಿಂಗ್ ಅಂತ. ಹಲ್ಲೆಲೂಯ. ಅವ್ರು ಮಾತಾಡಿದ್ರೆ ಅವ್ರ ವಾಯ್ಸ್ ಅಲ್ಲೇ ಒಂದು ಅನೈಂಟಿಂಗ್ ಇರ್ತಾರೆ. ಇದೆಲ್ಲ ಇದೆ ಸೇವೆಯಲ್ಲಿ, ಇದೆಲ್ಲ ಇದೆ. ಹಲ್ಲೆಲೂಯ. ಓಕೆ. ಕೆಲವರು ಹಾಡಾಡ್ತಾ ಇರ್ಬೇಕಾದ್ರೆ, ಚಪ್ಪಾಳೆ ಹೊಡಿತಾ ಇರ್ಬೇಕಾದ್ರೆ ಅದ್ಭುತಗಳು ನಡೆಯುತ್ತೆ, ರೋಗಗಳು ಸ್ವಸ್ಥ ಆಗ್ತದೆ. ಹಲ್ಲೆಲೂಯ. ಅದಕ್ಕೆ ಕೆಲವರು ಬರ್ತಾರೆ, ಬೆನ್ನಿನ ಪಾಸ್ಟರ್ ಈಸ್ ಹೀಲಿಂಗ್ ಕ್ಯಾನ್ಸರ್, ಟ್ಯೂಮರ್ ಹೀಲಿಂಗ್ ಬಂದು ಹೇಳ್ತಾ ಇರ್ತಾರೆ, ಪಾಸ್ಟರ್ ಇವ್ರು ಹೀಲ್ ಆದ್ರು, ಇವ್ರು ಅದ್ಭುತ ಆಯ್ತು, ಯಾವ್ದ್ರಿಂದ, ಕ್ಯಾನ್ಸರ್ ಇಂದ, ಟ್ಯೂಮರ್ ಇಂದ ಅಂತ ಹೇಳ್ತಾ ಇರ್ತಾರೆ. ನೋಡಿ, ಅನೈಂಟಿಂಗ್ ಬೈಬಲ್ ಹೇಳ್ತದೆ, ನೀನ್ ಬೇಕಂದ್ರೆ ಅದನ್ನ ಆಸಕ್ತಿಯಿಂದ ಬೇಡೋದಂತ ದೇವ್ರು ನನಗೂ ನಿನಗೂ ಎಲ್ಲರೂ ಕೊಡೋದಕ್ಕೆ. ಅಲ್ಲಲ್ಲೂಯ. ಅಲ್ಲಲ್ಲೂಯ. ಪ್ರವಾದನ ಹೀಲಿಂಗ್ ಅಂತ ಹೇಳ್ತಾರೆ. ಕೊನೆಯದಾಗಿ ಒಂದು ಪ್ರವಾದನ ಹೀಲಿಂಗ್, ಅದು ಪ್ರವಾದನ ಹೀಲಿಂಗ್ ಅಂತ. ಅವರು ಅಷ್ಟೇ, ಅವರು ಹಾಗೆ ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ದೇವರು ಅವ್ರಿಗೆ ತೋರಿಸ್ತಾರೆ. ಇಲ್ಲೊಬ್ರಿಗೆ ಯಾರಿಗೋ ಒಬ್ರು ಗಡ್ಡೆ ಇದೆ, ಅವ್ರ ಹೆಸರು ಹೋಗಿ ಹೇಳ್ತಾರೆ, ಹೆಸರಿನಿಂದಲೇ ಕರೀತಾರೆ, ಯಾರಿಗೂ ಗಡ್ಡೆ ಇದೆ ಅಂತ ಹೇಳ್ತಾರೆ. ಅದು ಒಂದು ಹೀಲಿಂಗ್. ಆ ರೀತಿಯಲ್ಲಿ ದೇವರು ಅದ್ಭುತಗಳನ್ನು ಮಾಡ್ತಾರೆ. ಮೊನ್ನೆ ಈ ನಮಗ್ ಕೊಟ್ಟಿರುವಂತದ್ದು ಸೇವೆ ಏನಂದ್ರೆ ಉಪದೇಶದ ಸೇವೆ. ನಾವು ಇಲ್ಲಿ ಪ್ರೀಚ್ ಮಾಡ್ತೀವಿ. ಪ್ರೀಚ್ ಮಾಡುವಾಗ ನಿಮ್ಮ ಹೃದಯಗಳಲ್ಲಿ ದೇವರು ನಿಮ್ಮನ್ನಿಟ್ಟೆ
ದೇವರ ಅದ್ಭುತ ಮಾಡೋದು. ಹಲ್ಲೆಲೂಯಾ. ನಾವು ಅದ್ಭುತ ಮಾಡೋರಲ್ಲ, ಏನಿಲ್ಲ. ನಿಮ್ಮನ್ನು ದೇವರ ವಾಕ್ಯ ನಿಮ್ಮ ಒಳಗೆ ಬರುವಾಗ ನಾವು ನಿಮ್ಮನ್ನಿಟ್ಟು ನಿಮ್ಮ ಮೂಲಕವಾಗಿ ದೇವರ ಅದ್ಭುತ ಮಾಡುವಂತೆ ಮಾಡೋದು ನಾವು. ಟೀಚಿಂಗ್ ಅಂದ್ರೆ ನೋಡಿ, ಪ್ರವಾದನೆ ಏನಂತಾರೆ, ಅವ್ರ ಹತ್ರ ಗಿಫ್ಟ್ ಆಫ್ ಹೀಲಿಂಗ್ ಇರಲ್ಲ, ಅವ್ರು ಜಸ್ಟ್ ಪ್ರವಾದನೆ ಮಾಡ್ತಾರೆ. ಆಮೇಲೆ ಪಾಸ್ಟರ್ ಆದವನು ಉಪದೇಶ ಮಾಡ್ತಾನೆ, ಟೀಚರ್ ಆದವನು ಹೀಲಿಂಗ್ ಮಾಡಕ್ಕಾಗಲ್ಲ ಅವನ ಕೈಲಿ, ಅವನ್ ಟೀಚ್ ಮಾಡ್ತಾನೆ ಅಷ್ಟೇ. ಟೀಚಿಂಗ್ ಮಾಡುವಾಗ ಅವ್ರು ಟೀಚಿಂಗ್ ಕೇಳ್ತಿರ್ಬೇಕಾದ್ರೆ ಕೆಲವರು ಹೀಲ್ ಆಗ್ತಾರೆ. ಹಾಗೆ ಪ್ರವಾದನೆ ಮಾಡುವನು, ಹೀಲಿಂಗ್ ಮಾಡುವನು ಟೀಚಿಂಗ್ ಮಾಡಕ್ಕಾಗಲ್ಲ, ಅವನಿಗೆ ಟೀಚಿಂಗ್ ಬರಲ್ಲ. ಹಲ್ಲೆಲೂಯಾ. ಮೊನ್ನೆ ಒಬ್ರು ಫೋನ್ ಮಾಡಿ, ಪಾಸ್ಟರ್ ನನಗೆ ಬಹಳ 15 ದಿನದಿಂದ ಬ್ಲೀಡಿಂಗ್ ಆಗ್ತಾ ಇದೆ, ಹೊಟ್ಟೆ ನೋವು ಸಹಿಸಕ್ ಆಗ್ತಾ ಇಲ್ಲ ಅಂತ ಹೇಳಿ. ಆಗ ನಾನು ಹೇಳಿದೆ 4 ವಾಕ್ಯ ನಂಬಿಕೆ, ನಾನು ಪ್ರೇಯರ್ ಮಾಡ್ಲಿಲ್ಲ, 4 ವಾಕ್ಯ ನಂಬಿಕೆ ವಾಕ್ಯ ಹೇಳಿದ್ರು. ಆ ವಾಕ್ಯ ಅವ್ರು ಕೇಳ್ತಿರ್ಬೇಕಾದ್ರೆ ಯಾಕೋ ನನಗೆ ಪಾಸ್ಟರ್ ನನಗೆ ಹೀಲ್ ಆಗ್ತಾ ಇರೋ ಅನುಭವ ಬರ್ತಾ ಇದೆ ಅಂತ ಹೇಳಿದ್ರು. ಹಲ್ಲೆಲೂಯಾ. ನೋಡಿ, ವಾಕ್ಯ ಕೇಳ್ತಿದ್ದ, ಅವ್ರು ಕೇಳ್ತಾನೆ ಇದಾರೆ, ಅವ್ರು ಹೇಳ್ತಾ ಇದ್ದಾರೆ ನನಗೆ ಹೀಲ್ ಆಗ್ತಾ ಇದೆ. ಆಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಅವರೇ ಫೋನ್ ಮಾಡಿದ್ರು. ಏನ್ ಹೇಳ್ತಾ ಇದ್ದಾರೆ, ಪಾಸ್ಟರ್ ನನಗೆ ನೋವೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ಯಾವತ್ತು ತಿಳ್ಕೊಳ್ಳಿ, ಪ್ರವಾದನೆ, ಗ್ಲೋರಿ ಅನೈಂಟಿಂಗ್, ಹೀಲಿಂಗ್ ಅನೈಂಟಿಂಗ್, ಗಿಫ್ಟ್ ಆಫ್ ಅನೈಂಟಿಂಗ್, ಇವೆಲ್ಲವೂ ಬರ್ಬೇಕಂದ್ರೆ ಇದಕ್ಕೆ ಅಪ್ಪ ಯಾರು ಗೊತ್ತಾ? ನಂಬಿಕೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಉಪದೇಶಕ್ಕೆ ಅಪ್ಪ ಯಾರು ಗೊತ್ತಾ? ನಂಬಿಕೆ. ಯಾವ ವ್ಯಕ್ತಿ ನಂಬಿಕೆನ ಆಪರೇಟ್ ಮಾಡ್ತಾರೋ, ಹಲ್ಲೆಲೂಯಾ. ನೋಡಿ, ನಮಗೆ ಕೊಟ್ಟಂತ ಗಿಫ್ಟ್ ಅದನ್ನ ನಾವು ಯೂಸ್ ಮಾಡ್ಬೇಕು. ಅದನ್ನ ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗಿ ದೇವ್ರ ಕಾರ್ಯ ಮಾಡ್ತಾರೆ. ಇಲ್ಲ ಅಂದ್ರೆ ಹಲ್ಲೆಲೂಯಾ. ನೋಡಿ, ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು ಟೀಚಿಂಗ್, ಒಳ್ಳೆ ಟೀಚಿಂಗ್ ಕೇಳ್ಬೇಕು ನಾವು ಚರ್ಚಲ್ಲಿ. ವಾಕ್ಯ ಚೆನ್ನಾಗಿ ಕೇಳ್ಬೇಕು. ವಾಕ್ಯ ನಮಗೆ ಅದ್ಭುತ ಮಾಡ್ಲಿಕ್ಕೆ ಅದು ಶಕ್ತಿ ಇದೆ. ವಾಕ್ಯದಲ್ಲಿ ಎಲ್ಲ ಬಲ ನಾವು ಹೊಂದ್ಕೋಬಹುದು. ಹಲ್ಲೆಲೂಯಾ. ನೋಡಿ, ಗಿಫ್ಟ್ ಆಫ್ ಫೈತ್ ಏನ್ ಗೊತ್ತಾ? ಗಿಫ್ಟ್ ಆಫ್ ಫೈತ್, ನಂಬಿಕೆ ವರ ಏನ್ ಗೊತ್ತಾ? ನಿನ್ ಒಳಗೆ ನಂಬಿಕೆ ಬರಿಸಿ. ನೋಡಿ, ಗಿಫ್ಟ್ ಆಫ್ ಫೇತ್ ಅಂದ್ರೆ ನಿನ್ ಒಳಗೆ ನಂಬಿಕೆಯನ್ನು ಬರಿಸಿ, ನಿನ್ನ ಒಳಗೆ ಫೇತ್ ಅನ್ನು ಬರಮಾಡಿ ನಿನ್ನಿಂದಲೇ ಅದ್ಭುತಗಳನ್ನು ಮಾಡುವುದೇ ನಂಬಿಕೆ ವರ. ಹಲ್ಲೆಲೂಯಾ. ನಿನ್ ಮೂಲಕ ನೋಡಿ, ನಾನು ಹೋದ ವಾರ ಒಂದೇ ಒಂದು ಚಿಕ್ಕ ಅನೌನ್ಸ್ಮೆಂಟ್ ಮಾಡಿದೆ, ವಾಕ್ಯ ಹೇಳಿದೆ. ವಾಕ್ಯ ಹೇಳ್ತಿರ್ಬೇಕಾದ್ರೆ ಅಲ್ಲಿ ಆ ಸಭೆಯಲ್ಲಿ ತುಂಬಾ ಜನರಿಗೆ ಒಂದು ವೈರಾಗ್ಯ ಉಂಟಾಗಿ, ಅವತ್ತಿನಿಂದಲೇ ಈ ಹೊಸ ವರ್ಷದಲ್ಲಿ ನಾವೇನಾದ್ರು ಮಾಡ್ಬೇಕಂತ ಹೇಳಿ ಎಲ್ಲರೂ ಒಂದು 2-3 ಸ್ತ್ರೀಯರು ಸೇರ್ಕೊಂಡು ಹೋಗಿ ಅಲ್ಲಲ್ಲಿ ಹೋಗಿ ಸುವಾರ್ತೆ ಸಾರ್ತಾ ಇದ್ದಾರೆ. ಅಲ್ಲಲ್ಲೂಯ್ಯ. ಅಲ್ಲಲ್ಲಿ ಹೋಗಿ ದೇವರ ವಾಕ್ಯ ಹೇಳ್ತಾ ಇದ್ದಾರೆ, ಚರ್ಚಿಗೆ ಜನರಿಗೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಇದು ನಮ್ಮ ಒಳಗೆ ನಂಬಿಕೆ ಅಂದ್ರೆ. ಅಲ್ಲಲ್ಲೂಯ್ಯ. ನೋಡಿ, ನಾನು ಏನ್ ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ, ನೀನು ಈ ವಾಕ್ಯಗಳನ್ನು ತೆಗೆದುಕೊಂಡು ಮುದ್ದೆ ತಿನ್ಕೊಂಡು ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಈ ವಾಕ್ಯವನ್ನು ತೆಗೆದುಕೊಂಡು ಹೋಗಿ, ನಿನ್ನ ಹಾಗೆ ಅನೇಕ ಜನ ಕಷ್ಟದಲ್ಲಿ ನೋವಲ್ಲಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ, ಪಾಸ್ಟ್ರೇ ನಾವು ದೇವರು ಇಂಥ ಅನುಭವ ನಮಗೆ ಬರ್ಲಿಲ್ಲ. ನಾವು ವಾಕ್ಯಗಳನ್ನು ಹೇಳ್ತಾ ಇರ್ಬೇಕಾದ್ರೆ ಅನೇಕರು ವಾಕ್ಯ ಕೇಳಿ ಸಂತೋಷ ಪಡ್ತಾ ಇದ್ದಾರೆ. ಯೇಸು ಸ್ವಾಮಿ ಇಬ್ಬಿಬ್ಬರನ್ನು ಕಳಿಸಿದ್ರು. ಇಬ್ಬಿಬ್ಬರನ್ನು ಕಳಿಸುವಾಗ ಅವ್ರು ಹೋಗಿ, ನೀವು ಹೋಗಿ ಸುವಾರ್ತೆ ಸಾರಿ ಅಂತ ಹೇಳುವಾಗ ಅವ್ರು ಹೋಗಿ ಅಲ್ಲಲ್ಲಿ ಹೋಗಿ ಸುವಾರ್ತೆ ಸಾರಿದಂತೆ. ಸಾರಿ ಬಿಟ್ಟು ಬಂದ್ಮೇಲೆ ಅವ್ರು ಬಂದು ಏನ್ ಹೇಳ್ತಾ ಇದ್ದಾರೆ, ಸ್ವಾಮಿ ನಾವು ನಿಮ್ಮ ಹೆಸರಿನ ಸುವಾರ್ತೆ ಹೇಳಿದ್ರೆ ದೆವ್ವಗಳು ನಡಗಿದು, ಬಿಟ್ಟು ಓಡಿದು, ಸಾಕ್ಷಿ ಹೇಳ್ತಾ ಇದ್ರೆ ನಮಗೆ ಅದ್ಭುತ ನಡೀತೆ ಎಂಬುದಾಗಿ ಜನ ಹೇಳ್ತಾ ಇದ್ದಾರೆ. ಇದನ್ನೇ ಒಂದು ಗಿಫ್ಟ್ ಆಫ್ ಫೇತ್. ಯಾವಾಗ ನಾವು ವಾಕ್ಯ ಕೇಳ್ತೀವೋ ಅದನ್ನು ಹೋಗ್ಬೇಕು ಹೊರಗಡೆ.
ಬೇರೆಯವರಿಗೆ ಆ ನಂಬಿಕೆ ಬರ್ಸ್ಬೇಕು ನಾವು. ಯಾಕೆ ನೀನ್ ವಾಕ್ಯ ಕೇಳ್ಬಿಟ್ಟು ನೀನ್ ನಂಬಿಕೆಯಲ್ಲಿ ಬೆಳೆದ್ರೆ ಸಾಕ? ಇನ್ನೊಬ್ಬರನ್ನ ಬೆಳೆಸ್ಬೇಕು ನಾವು. ನೀನ್ ಅನ್ಕೊಳ್ತೀಯ ನಾನ್ ಸಾಮಾನ್ಯ ನನ್ ಮಾತು ಯಾರು ಕೇಳ್ತಾರೆ? ನೀನ್ ತಿಳ್ಕೊಳ್ಳಿ, ನಾನು ಫಸ್ಟ್ಗೆ ನಾನು ಸೇವೆಗೆ ಬಂದಾಗ ನನಗೆ ಸುವಾರ್ತೆ ಹೆಂಗ್ ಹೇಳ್ಬೇಕಂತ ಗೊತ್ತಿಲ್ಲ. ಬಟ್ ನನಗೊಂದು ನಂಬಿಕೆ, ನಾನು ಹೇಳಿದ್ರೆ ಕೇಳ್ತಾರೆ ಅಂತ ಹೋಗಿ ನಾನು ಪಾಶ್ರಮ ಹೋಗಿ ಒಂದೊಂದು ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಹೇಳ್ತಾ ಇದ್ರೆ ಕಾಲಿಗೆ ಬಿದ್ಬಿಡೋರು ಜನ. ಏನಪ್ಪ ನೀನ್ ಇಷ್ಟು ಇಷ್ಟು ಚಿಕ್ಕ ವಯಸ್ಸೋನು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ, ಕಾಲಿಗೆ ಬಿದ್ಬಿಡು. ಇಷ್ಟು ದೊಡ್ಡ ವಯಸ್ಸೋರು ಯಾಕೆ ಹೇಳ್ತಾ ಇದ್ದೀನಂದ್ರೆ ನಿನಗ್ ಗೊತ್ತಿಲ್ಲ, ನೀನ್ ಆರಾಧನೆ ಮಾಡ್ತಿರುವಂತ ದೇವ್ರು ಎಷ್ಟು ಪವರ್ಫುಲ್ ಅಂತ ನಿನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ನಿನ್ ಬಾಯಲ್ಲಿ ಬರುವಂತ ಮಾತುಗಳಿಗೆ ಎಷ್ಟು ಪವರ್ಫುಲ್ ಇದೆ ಅಂತ ನಿನಗೆ ಗೊತ್ತಿಲ್ಲ. ಕೇಳೋರಿಗೆ ಗೊತ್ತಾಯ್ತು. ಕೇಳೋರು ಹೇಳ್ತಾರೆ ನಿನ್ ವಿಷಯದಲ್ಲಿ ಸಾಕ್ಷಿ. ನೀನ್ ಹೋಗಿ ನೀನ್ ಆಕ್ಟಿವ್ ಆಗಿ ನಿನ್ ನಂಬಿಕೆಯನ್ನು ತೋರ್ಪಡಿಸುವಾಗ್ಲೇ ಮಾತ್ರ ದೇವರು ಅದ್ಭುತ ಮಾಡ್ಲಿಕ್ಕೆ ಸಾಧ್ಯ. ನೀನ್ ಏನ್ ಕೇಳಿದೀಯೋ, ನೀನ್ ಏನ್ ಅನುಭವಿಸ್ತಿದ್ದೆ ಅದನ್ನ ಹೇಳು ಬೇರೆಯವರಿಗೆ. ಆಗ್ಲೇ ನೀನ್ ದೇವರ ಶಕ್ತಿ ಎಂತದೆ. ಏನ್ ಹೇಳ್ತಾರೆ ಶಿಷ್ಯರು ಬಂದು, ಸ್ವಾಮಿ ಸೈತಾನ್ ನನಗೆ ಅಧೀನರಾದ, ದೆವ್ವಗಳು ನಮಗೆ ಅಧೀನರಾದವು, ದೆವ್ವಗಳು ಬಿಟ್ಟು ಹೋದವು ಅಂತ ಹೇಳಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಈ ರೀತಿ ನಾವು ಬದುಕಿದ್ರೆ ಖಂಡಿತವಾಗಿ ದೇವ್ರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ಹಲ್ಲೆಲೂಯಾ. ನೋಡಿ ಪಾಸ್ಟ್ರೇ, ನೀವ್ ಹೇಳಿದ ವಾಕ್ಯ ತೆಗೆದುಕೊಂಡು ಹೋಗಿ ಪ್ರಾರ್ಥನೆ ಮಾಡಿದ್ರೆ ರೋಗವಾಸಿ ಆಯ್ತು. ನಾನ್ ಮಾಡಿದ್ನ ಅದ್ಭುತ? ನೀವ್ ಮಾಡಿದ್ರಿ. ನಿಮ್ ನಂಬಿಕೆ ಮಾಡ್ತು ಅಲ್ವಾ? ಹಲ್ಲೆಲೂಯಾ. ಕಳೆದ ವರ್ಷ ನಾವು ತುಂಬಾ ಕೊರತೆಯಲ್ಲಿದ್ವಿ. ವಾಕ್ಯ ಕೇಳಿದ್ವಿ, ದೇವ್ರು ಒಳ್ಳೆ ಕೆಲಸ ಕೊಟ್ರು. ಚಿಕ್ಕಣ್ಣವ್ರು ಹೇಳ್ತಾ ಇದ್ರು, ಒಳ್ಳೆ ಕೆಲಸ ಕೊಟ್ರು. ಹಲ್ಲೆಲೂಯಾ. ಕಳೆದ ವರ್ಷ ಇದ್ದಂತ ಸ್ಥಿತಿ ಈ ವರ್ಷದಲ್ಲಿ ಇರೋದಿಲ್ಲ. 10 ಪಟ್ಟು ಅಭಿವೃದ್ಧಿ ಆಗ್ತೀವಿ. ಎಷ್ಟು ಜನ ಆಮೇನಂತೀರಾ? 10 ಅಲ್ಲ 20% ನಾವು ಅಭಿವೃದ್ಧಿ ಆಗ್ತೀವಿ. ಹಲ್ಲೆಲೂಯಾ. ನೋಡಿ ಅದಕ್ಕೆ ಹೇಳೋದು, ಟೀಚಿಂಗ್ ಕೇಳುವಾಗಲೇ ಅದ್ಭುತ ನಡೆಯುತ್ತೆ. ನೀವ್ ಯಾರಿಗಾದ್ರೂ ಟೀಚಿಂಗ್ ಮಾಡ್ತಾ ಇದ್ರೆ, ಯಾರಿಗಾದ್ರೂ ಸುವಾರ್ತೆ ಹೇಳ್ತಾ ಇದ್ರೆ ಅದ್ಭುತ ಮಾಡ್ತಾರೆ ದೇವರು. ನೋಡಿ ಅದಕ್ಕೆ ನಾವು ತಿಳ್ಕೊಬಹುದು, ಅಯ್ಯೋ ಅವ್ರು ಬಂದ್ರೆ ಹಂಗೆ ಬೆಂಕಿಯಾಗಿ ಆತ್ಮ ಇಳಿದು ಬಂದು ಅದ್ಭುತ ನಡೆಯುತ್ತೆ ಅಂತ. ಯಾವತ್ತು ತಿಳ್ಕೊಬೇಡಿ ಅವ್ರು ದೊಡ್ಡ ಪಾಸ್ಟ್ರು, ಇವ್ರು ಚಿಕ್ಕ ಪಾಸ್ಟ್ರು, ಇವ್ರು ಬರೀ ಟೀಚಿಂಗ್ ಮಾಡ್ತಾರೆ, ಇವ್ರ ಹತ್ರ ಏನೋ ಅದ್ಭುತ ನಡೆಯಲ್ಲ ಅಂತ ಯಾವತ್ತು ತಿಳ್ಕೊಬೇಡ್ರಿ. ಹಲ್ಲೆಲೂಯಾ. ಗಿಫ್ಟ್ ಇರುವವರು ನೋಡಿ ಅವ್ರ ದೊಡ್ಡ ಪಾಸ್ಟ್ರು, ಇವ್ರು ಚಿಕ್ಕ ಪಾಸ್ಟ್ರು ಎಂದು ಲೆಕ್ಕ ಹಾಕ್ಬೇಡ್ರಿ. ಯಾಕೆ ಗೊತ್ತಾ? ಅವ್ರು ಎಲ್ಲರಿಗೆ ಹೀಲಿಂಗ್ ವರ ಕೊಟ್ರಿ, ನಿನಗೂ ಒಂದು ವರ ಕೊಟ್ಟಿದ್ದಾನೆ, ಪ್ರೀಚಿಂಗ್ ವರ. ಹಲ್ಲೆಲೂಯಾ. ಯಾರು ಬೇಕಾದ್ರೂ ಪ್ರೀಚ್ ಮಾಡ್ಬೋದು. ಹಲ್ಲೆಲೂಯಾ. ಯಾರು ಬೇಕಾದ್ರೂ ನೋಡಿ, ಫೇತ್ ಅಲ್ಲಿ ಹೋಗುವಂತ ವ್ಯಕ್ತಿ, ಹಲ್ಲೆಲೂಯಾ, ಒಬ್ಬ ವ್ಯಕ್ತಿ ನಂಬಿಕೆಯಲ್ಲಿ ಹೋಗ್ತಾ ಇದ್ದಾನಂದ್ರೆ ನಿನ್ನ ಕೇಳುವಂತ ವಾಕ್ಯ ನಿನ್ನ ನಂಬಿಕೆಯಲ್ಲಿ ನಡೆಸುತ್ತೆ. ಹಲ್ಲೆಲೂಯಾ. ನೋಡಿ ಯಾವಾಗ ನನಗೆ ಹಂಗಾಯ್ತು ಅಂತ ಹೇಳ್ತೀಯೋ ಅದು ಅಲ್ಲ ಅದ್ಭುತ. ಯಾವಾಗ ನಿನ್ ವಾಕ್ಯ ಕೇಳ್ತೀಯೋ ನಿನ್ ಮನಸ್ಸು ಶುದ್ಧವಾಗ್ತದೋ, ನೀನ್ ಯಾವಾಗ ವಾಕ್ಯ ಕೇಳ್ತೀಯೋ, ಆ ಪ್ರಸಂಗ ಕೇಳ್ತೀಯೋ, ಯಾವಾಗ ಆ ಪ್ರಸಂಗ ಕೇಳ್ತಿರ್ಬೇಕಾದ್ರೇನೆ ನೀನ್ ಹೀಲ್ ಆಗ್ತೀಯೋ, ಹಲ್ಲೆಲೂಯಾ, ಅಷ್ಟು ಸಾಕು ನಿನಗೆ. ಇನ್ನು ಆ ವಾಕ್ಯ ನೀನು ಹೀಲ್ ಮಾಡ್ತಂದ್ರೆ, ಆ ವಾಕ್ಯ ನಿನಗೆ ಅದ್ಭುತ ಮಾಡ್ತಂದ್ರೆ ಇನ್ನು ಯಾವ ಅದ್ಭುತ ನಿನಗೆ ಬೇಕಾಗೇ ಇಲ್ಲ. ಹಲ್ಲೆಲೂಯಾ. ವಾಕ್ಯ ಅಷ್ಟು ಪವರ್ಫುಲ್ ಇದೆ. ಆಮೆನ್. ಹಲ್ಲೆಲೂಯಾ. ನೋಡಿ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಂದ್ರೆ, ನೋಡಿ ದೇವ್ರು ನಮಗೆ ಗಿಫ್ಟ್ ಕೊಟ್ಟಿದಾರ, ನಂಬಿಕೆ ಕೊಟ್ಟಿದಾರ, ಪ್ರೀಚ್ ಮಾಡ್ತಾ ಇದೀವಾ, ಗಿಫ್ಟ್ ಆಫ್ ಹೀಲಿಂಗ್ ಇದೆಯಾ? ಹಲ್ಲೆಲೂಯಾ. ನೋಡಿ ನಾವು ಪ್ರೇಯರ್ ಮಾಡಿದ್ರೆ ಪಾಪಿಗಳು ಮನ ತಿರುಗ್ತಾ ಇದಾರ, ರೋಗಗಳು ವಾಸಿ ಆಗ್ತಾ ಇದಾವ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಷ್ಟೆಲ್ಲಾ ದೇವ್ರು ಮಾಡಿ ಐಶ್ವರ್ಯದಿಂದ ಹೊರಗಡೆ ಕರ್ಕೊಂಡ್ ಬಂದು ದೇವ್ರು, ರೋಗದಿಂದ ನಮ್ಮನ್ನು ಹೊರಗಡೆ ಕರ್ಕೊಂಡ್ ಬಂದು ದೇವ್ರು, ರಕ್ಷಣೆ ಕೊಟ್ಟು ದೇವ್ರು,
ನಮಗೆ ಬೇಕಾದದ್ದನ್ನು ಕೊಟ್ಟು ದೇವರು ಇಷ್ಟೆಲ್ಲಾ ಮಾಡ್ತಾ ಇದ್ದಾರೆ ಅಂದ್ರೆ ಕಾರಣ ಏನ್ರಿ? ಕಾರಣ ಏನ್ರಿ? ನಂಬಿಕೆನಾ? ಗುಡ್ ಗಾಡ್, ಹಲ್ಲೆಲೂಯಾ. ಆತನು ಬಹಳ ಒಳ್ಳೆಯವನು, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಬಹಳ ಒಳ್ಳೆಯವನಾಗಿರೋ ಕಾರಣ ಇದೆಲ್ಲಾ ನಮಗೆ ಕೊಟ್ಟು ಈಗಿನವರೆಗೂ ನಮ್ಮನ್ನ ಪೋಷಣೆ ಮಾಡಿ ನಡೆಸ್ತಾ ಇದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ಬಹಳ ಜನ ಹೇಳ್ತಾ ಇದ್ದಾರೆ, ದೇವ್ರು ರೋಗ ಕೊಡ್ತಾರೆ, ದೇವ್ರು ಹೊಡಿತಾರೆ, ದೇವ್ರು ಬಡಿತಾರೆ, ದೇವ್ರು ಶಿಕ್ಷೆ ಕೊಡ್ತಾರೆ, ದೇವ್ರು ಅದು ಮಾಡ್ತಾರೆ, ದೇವ್ರು ಇದು ಮಾಡ್ತಾರೆ ಅಂತ ಹೇಳಿ ತುಂಬಾ ಜನ ಹೇಳ್ತಾರೆ. ಈಗ ನೋಡಿ, ನೀವು ಕೆಲವು ಇದು ಓಪನ್ ಮಾಡಿ ನೋಡ್ರಿ, ಟಿವಿಗಳಲ್ಲಿ ದೇವ್ರ ಶಿಕ್ಷೆ ಜನರ ಮೇಲೆ ಬರ್ತಾ ಇದೆ. ಅಮೆರಿಕದ ಮೇಲೆ ದೇವ್ರ ಶಿಕ್ಷೆ ಬರ್ತಾ ಇದೆ, ಇಂಡಿಯಾದ ಮೇಲೆ ದೇವ್ರ ಶಿಕ್ಷೆ, ಭೂಲೋಕದ ಮೇಲೆ ಜನರಿಗೆ ದೇವರ ಶಿಕ್ಷೆ ಬರ್ತಾ ಇದೆ ಅಂತ ಹೇಳಿ ಪ್ರೀಚ್ ಮಾಡ್ತಾ ಇದ್ದಾರೆ. ನೀವು ಯಾವ ಚಾನಲ್ ನೋಡ್ರಿ, ದೇವರ ಕೋಪ ಉಗ್ರವಾಗ್ತಾ ಇದೆ, ಜನರನ್ನು ನಾಶ ಪಡಿಸ್ತಾ ಇದೆ. ದೇವ್ರು ಅಷ್ಟು ಕೆಟ್ಟವನ? ದೇವ್ರ ಅಷ್ಟು ಕೆಟ್ಟವನ? ಅಷ್ಟು ಹೊಡಿತಾನ? ದೇವ್ರ ರೋಗ ಕೊಡ್ತಾನ? ಇಂತ ರಾಂಗ್ ಟೀಚಿಂಗ್ ಕೇಳ್ಬೇಡ. ದೇವ್ರ ರೋಗ ಕೊಡ್ತಾನೆ, ಮನುಷ್ಯನಿಗೆ ಹೊಡಿತಾನೆ, ಬಡಿತಾನೆ, ಶಿಕ್ಷೆ ಕೊಡ್ತಾನೆ, ಆಕ್ಸಿಡೆಂಟ್ ಮಾಡಿಸ್ತಾನೆ, ಇದೇ ಪ್ರಸಂಗ ಕೇಳ್ತಾ ಇದೀವಿ. ದೇವ್ರ ಅಷ್ಟು ಕೆಟ್ಟವನಲ್ಲ. ದೇವ್ರು, ಅವರ್ ಗಾಡ್ ಇಸ್ ವಂಡರ್ಫುಲ್ ಗಾಡ್, ಇಸ್ ದ ಗುಡ್. ಯಾವಾಗ್ಲೂ ಆತನು ಒಳ್ಳೆಯವನೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದಿಸ್ ಈಸ್ ಜಡ್ಜ್ಮೆಂಟ್ ಡೇ. ಇದು ನ್ಯಾಯ ತೀರ್ಪಿನ ದಿನ. ಬರ್ತಾ ಇದ್ದಾನೆ ದೇವರು, ಎಚ್ಚರವಾಗು. ಓಕೆ, ಶುದ್ಧರಾಗಿ ನಾವು ಬದುಕ್ತೇವೆ. ದೇವರು ನಮಗೆ, ನಾವು ರಕ್ಷಣೆ ಹೊಂದ್ಬಿಟ್ಟಿದೀವಿ, ನಮಗೆ ಬೇಕಾಗಿಲ್ಲ ದೇವ್ರು ಯಾವಾಗ ಬರ್ತಾರೋ ಬರ್ಲಿ, ನಾವು ಕಾಯ್ತಾ ಇರ್ಬೇಕು ಅಷ್ಟೇ. ಈಗ ನಮಗೆಲ್ಲ ಗೊತ್ತು, ಜೆನೆಸಿಸ್ 18th ಚಾಪ್ಟರ್ ಅಲ್ಲಿ ಏನ್ ನಡೆಯುತ್ತೆ? 23ನೇ ವಚನದಲ್ಲಿ ಹೋದ್ರಿ ಯಾರು? ನೀನು ದುಷ್ಟರ ಸಂಗಡ ನೋಡಿ, ಅಲ್ಲಿ ಹೇಳ್ತಾ ಇದ್ದಾನೆ, ಸೋದೋಮ್ ಗೊಮೋರ ಹಾಳು ಮಾಡೋದಕ್ಕಿಂತ ಮುಂಚಿತವಾಗಿ ದೇವ್ರ ಹತ್ರ ಬಂದಾಗ ಅಬ್ರಾಮ್ ಹೇಳ್ತಾನೆ, ದೇವ್ರೇ ನೀನ್ ದುಷ್ಟರ ಸಂಗಡ ನೀತಿವಂತರನ್ನ ಹಾಳು ಮಾಡ್ತಿದ್ಯಾ ಅಂತ ಹೇಳುವಾಗ, ಇಲ್ಲ ಇಲ್ಲ ನೋಡಿ, ಅಲ್ಲಿ 32 ವರ್ಷ ಹೋದ್ರಿ. ಸ್ವಾಮಿ, ನಿನಗೆ ಸಿಟ್ಟಾಗಬಾರದು, ಇನ್ನು ಒಂದೇ ಸಾರಿ ಮಾತಾಡುತ್ತೇನೆ. ಒಂದು ವೇಳೆ 10 ಮಂದಿ ಸಿಕ್ಕಾರು ಎನ್ನಲು, ಆತನು 10 ಮಂದಿಯ ನಿಮಿತ್ತವು ಅದನ್ನು ಉಳಿಸುವೆನು. ನೋಡಿ ಸಾಕು, 10 ಮಂದಿಯ ನಿಮಿತ್ತ ನಾನು ಸೋದೋಮ್ ಗೊಮೋರ ಏನ್ ಮಾಡ್ತೀನಿ? ಉಳಿಸ್ತೀನಿ. 10 ಮಂದಿ ಸಿಕ್ಕರೆ ನಾನು ಉಳಿಸ್ತೀನಿ. ಓಕೆ, ಅಲ್ಲಿ 10 ಮಂದಿನೂ ಇರ್ಲಿಲ್ಲ. ಇಲ್ಲಿ ಕೇಳಿ, ಇವಾಗ ಬೈಬಲ್ ಏನ್ ಹೇಳ್ತದೆ ಅಂದ್ರೆ, ನಿಮ್ ನೋಡಿ, 50ಕ್ಕೆ ಬದ್ರು, ಅಲ್ಲಿಂದ 40ಕ್ಕೆ, ಅಲ್ಲಿಂದ 30ಕ್ಕೆ, ಅಲ್ಲಿಂದ 20ಕ್ಕೆ, 10ಕ್ಕೆ ಬರ್ತಾ ಇದೆ. ಅಂದ್ರೆ ಅರ್ಥ, ದೇವರು ನಿನ್ನ ನಿಮಿತ್ತ ಇಡೀ ದೇಶವನ್ನು, ಇಡೀ ಊರನ್ನು ದೇವರು ಕಾಪಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನಿಟ್ಟು ದೇವರ ಆಶೀರ್ವಾದ ಮಾಡೋದಕ್ಕೆ ಆತನು ಶಕ್ತನಾಗಿದ್ದಾನೆ. ಬೈಬಲ್ ಏನ್ ಹೇಳ್ತದೆ? ಅಪೊಸ್ತಲರ ಕೃತ್ಯಗಳು 16ನೇ ಅಧ್ಯಾಯದಲ್ಲಿ ಏನ್ ಹೇಳ್ತದೆ? ನೀನು ರಕ್ಷಣೆ ಹೊಂದುವುದಾದ್ರೆ ನಿನ್ನ ಮೂಲಕವಾಗಿ ನಿನ್ನ ಕುಟುಂಬ ರಕ್ಷಣೆ ಕೊಡ್ತೀನಿ. ಇವತ್ತು ನಿನ್ನ ಕುಟುಂಬ ಈ ಊರಲ್ಲಿ ಇದ್ದಾರೆ ಅಂದ್ರೆ ನಿನ್ನ